ತುಳುಕಿ ತುಳುಕಿ ಬಾರಲಿ ಬಾರಿ ಧುಮುಕಿ ಧುಮುಕಿ ನನ್ನನ್ನು ಸೇರಿ. ಇವತ್ತು ತುಂಬಾ 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 ಚೆನ್ನಾಗಿ ಕಾಣ್ತಿದ್ದೀರಾ. ಅಂದಕ್ಕೆ ಅಂದ ಅಂತಂದ್ರೆ ಅದು ನೀವೇ ಅನು. ಸೋ ಸ್ವೀಟ್, ಥ್ಯಾಂಕ್ ಯು ಶ್ವೇತಾ. ಬಟ್ ನೀವೇನ್ ಕಮ್ಮಿ, ಸಜ್ಜನಿಕೆಗೆ ಸೌಂದರ್ಯ ಕೊಟ್ಟಂತ ನಮ್ಮ ಕೊಡಗಿನ ಕುವರಿ. ಥ್ಯಾಂಕ್ ಯು. ಈ ಕೊಡಗು ನಿಮ್ಮ ಬೆಡಗು ಸೇರಿದ್ರೆ ನಮ್ಮದೇ ಮಿಂಚುವಂತ ಗುಡುಗು. ಮೊಟ್ಟ ಮೊದಲನೇ ಸಲ ನಾವಿಬ್ರು ಒಟ್ಟಿಗೆ ಸೇರಿ ಮಹಾ ಸಂಗಮನ ಹೋಸ್ಟ್ ಮಾಡ್ತಾ ಇದೀವಿ. ಈ ಹೊಸತನವನ್ನ ವೆರೈಟಿಯಾಗಿ ನಾವೆಲ್ಲರೂ ಸೆಲೆಬ್ರೇಟ್ ಮಾಡೋಣ. ಇವತ್ತು ನಾಳೆ 2 ದಿನ ನಮ್ಮ ಜೋಡಿ ಮೋಡಿಯನ್ನ ಕಣ್ ತುಂಬಿಕೊಳ್ಳೋಣ. ಹಾಗಾದ್ರೆ ಶ್ವೇತಾ ಶುರು ಹಚ್ಕೊಳ್ಳಿ. ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಜೇನಿನಿಂದ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಂತ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು Saint Ives presents Jode number 1. Co-powered by Dazzler Eterna, MTR, special partner Sudarshan Family Stores, Lenskart, Purity partner Sunpure Sunflower Oil, digital streaming partner ZEE5. ಇದು ಕೆಚ್ಚದ ಕನ್ನಡಿಗರ ಡಾನ್ಸಿಂಗ್ ಫ್ಲೋರು. ಕುಣಿಯಕ್ ನಿಂತ್ರೆ ಇವ್ರಿಗೆಲ್ಲ ಯಾವ್ದೇ ಕೇರೋ ಇನ್ಮೇಲೆ ಶುರು ಆಗುತ್ತೆ ರಿಯಲ್ ಡಾನ್ಸಿಂಗ್ ಮೋರು. ಯಾಕಂದ್ರೆ ಇಲ್ಲಿ ಹುಟ್ಟೋದು ಕರ್ನಾಟಕದ ಫ್ಯೂಚರ್ ಸ್ಟಾರು. ಇದು ನಿಪಾನ್ ಪೇನ್ ಏರ್ ಕೇರ್ ವಿಜಿ ಅಂಡ್ ಕೋಲ್ಗೇಟ್ ಪ್ರೆಸೆಂಟ್ಸ್ ಡಾನ್ಸ್ ಕರ್ನಾಟಕ ಡಾನ್ಸ್ ಸೀಸನ್ 6, co-powered by Amrit Noni, Denver Deodorant, fashion partner Prisma Leggings, Zeb Black Agarbatti, special partner Ayucare Lavana Thailam, associate sponsor Big Basket, Garnier Men Shampoo Hair Color, Servo 4T, Phenolex Cables, digital streaming partner ZEE5. ಟಿಕೆಡಿ ಕಂಟೆಸ್ಟೆಂಟ್ಸ್ ಡಾನ್ಸು ಇಡೀ ಕರ್ನಾಟಕಕ್ಕೆ ಕಿಕ್ಕು. ಜೊತೆಗೆ ಗಂಡ ಹೆಂಡತಿ ಡಾನ್ಸ್ ಮಾಡಿದ್ರೆ ಫುಲ್ ರೊಮ್ಯಾಂಟಿಕ್. ನಗು ಡಬಲ್, ಡಾನ್ಸ್ ಡಬಲ್, ಕಿಕ್ ಡಬಲ್. ಸೊ ಇವತ್ತು ಶೋ ಹೌಸ್ ಫುಲ್. ಡಿಕೆಟಿ ಡಾನ್ಸ್ ಮತ್ತು ಜೋಡಿ ನಂಬರ್ 1 ದಾಂಪತ್ಯದ ಸಮ್ಮಿಲನವನ್ನ ಇಲ್ಲಿ ನಾವು ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡೋಣ. ಶುರು ಮಾಡೋಣ. ಇದು ಜೋಡಿ ನಂಬರ್ 1 ಹಾಗೂ ಡಾನ್ಸ್ ಕರ್ನಾಟಕ ಡಾನ್ಸ್ ಸೀಸನ್ 6 ಮಹಾ ಸಂಗಮ. ಈ ಅನ್ಲಿಮಿಟೆಡ್ ಮನರಂಜನೆಗೆ ನಮ್ಮ ಮಹಾ ಸಂಗಮಕ್ಕೆ ನಮ್ಮ ಲವ್ಲಿ ಜಡ್ಜಸ್ ವೆಲ್ಕಮ್ ಮಾಡೋಣ. ಇವರು ಕಣ್ಣಲ್ಲೇ ಕಾಮನ ಬಿಲ್ಲು ಕಟ್ಟುವಂತಹ ಸ್ವೀಟಿ, ಡಬಲ್ ಪೇಮೆಂಟ್ ಗೆ ತಯಾರಾಗಿರುವಂತಹ ಬ್ಯೂಟಿ. ಸ್ವಾಗತಿಸಿ ಕ್ರೇಜಿ ಕ್ವೀನ್ ರೆಬಲ್ ರಕ್ಷಿತಾ ಮೇಡಮ್. ರೇಖಾ ಅವರಿಗೆ ಇವರೇ ರೊಮ್ಯಾಂಟಿಕ್ ಜೋಡಿ. ಆಲ್ ಇಂಡಿಯಾ ಅಬ್ಬರಿಸುವಂತ ಒನ್ ಅಂಡ್ ಓನ್ಲಿ ಲಕ 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 ಸ್ಟಾರ್ ಚಿನ್ನಿ ಮಾಸ್ಟರ್. ಈಗ ಇವ್ರ ಜೊತೆ ಬರ್ತಾ ಇದ್ದಾರೆ. ಆಕ್ಟಿಂಗ್ ಅಲ್ಲಿ ಭಯಾನಕ, ನಡೆ ನುಡಿಯಲ್ಲಿ ದೈವಿಕ. ಇವತ್ತು ಇಲ್ಲಿ ಅವರು ಕುಣಿಯೋದು ಪಕ್ಕ. ಸ್ವಾಗತಿಸಿ ನಮ್ಮ ಗೌರವಾನೀಯ ಮಾಳವಿಕನ ಅಕ್ಕ. ಇವರ ಎದೆಯ ಪಲ್ಲಕ್ಕಿಯಲ್ಲಿ ನಡೆಸ್ತಾರೆ ಪ್ರೇಮದ ಜಾತ್ರೆ. ಇವರ ಮಾತೆ ಬೆಳಿಗ್ಗೆ ಸಂಜೆ ನಮಗೆ ಮಾತ್ರೆ. ಮೊನ್ನೆ ತಾನೇ ಮುಗಿಸ್ಕೊಂಡು ಬಂದಿದ್ದಾರೆ ಗೋವಾ ತೀರ್ಥ ಯಾತ್ರೆ. ಅವರೇ ನಮ್ಮ ಲವ್ಲಿ ಸ್ಟಾರ್ ಫ್ರೆಂಡ್ಸ್. ಹಾಗೂ ಇವರೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಚಂದನವನದ ಗಡಿಬಿಡಿ ಅಳಿಯ, ಅಭಿಮಾನಕ್ಕೆ ಪುಣ್ಯ ಕ್ಷೇತ್ರ, ಇವರ ಶ್ರೀಮುತ್ತು ನಿಲಯ. ಇವರು ಹೆಜ್ಜೆ ಹಾಕಿದ್ರೆ ಡಿಕೆಡಿ ಸೆಟ್ ಅಲ್ಲಿ ಪ್ರಳಯ. 60ರಲ್ಲೂ ಇವರದ್ದು 20ರ ಪ್ರಾಯ. ಸ್ವಾಗತಿಸಿ ಕರುನಾಡ ಚಕ್ರವರ್ತಿ, ಡಾನ್ಸಿಂಗ್ ಮಹಾಗುರು ವಖಾವ್ ಶಿವಣ್ಣ. ಅಣ್ಣ ನನ್ನ ಊರು, ಅಣ್ಣ ನನ್ನ ಹೆಸರು, ಅಣ್ಣ ನಾನು ಕೆಂಚನಲ್ಲಿ ಕೆಂಚ ಕಣನ್ನೋ. I'm so happy. I'm too bad.
ಪರ್ಮಿಷನ್ ಕೊಡ್ಬೇಕು. ಒಂದ್ ನಿಮಿಷ ಇಲ್ಲಿ ನಿಂತ್ಕೊಳ್ಳೇನಾ? ಅಣ್ಣಂಗ್ ನಾಚಿಕೆ ಆಗೋಯ್ತು. ಓಹೋ ಶಿವಣ್ಣನ್ ಲುಕ್ ನೋಡಿ, ಆ ಎನರ್ಜಿ ನೋಡಿ, ಅಪ್ಪ ಬರ್ಲಿ ಶಿವಣ್ಣಂಗೆ. ಶಿವಣ್ಣ ಯಾವ ಕಾಲೇಜಿಂದ ಬಂದ್ರಿ ಅಣ್ಣ? ಡಿಕೆಡಿ. ಡಿಕೆಡಿಗೆ ಮಹಾಗುರು ನಮ್ಮ ಶಿವಣ್ಣಗೆ ಬರ್ಲಿ ಚಪ್ಪಾಳೆ. ಶಿವಣ್ಣ, ಇವತ್ತು ನೀವು ನಮ್ಮ ಅಂದ್ರೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ನಿಮ್ಮ ಸ್ನೇಹಿತರು ಎಲ್ಲರೂ ಒಟ್ಟಿಗೆ ವೇದಿಕೆ ಮೇಲೆ ಸೇರಿದ್ದೀವಿ. ಎಷ್ಟು ಖುಷಿ ಆಗ್ತಾ ಇದೆ ಶಿವಣ್ಣ ನಿಮ್ಗೆ? ಫ್ಯಾಮಿಲಿ ಮೆಂಬರ್ಸ್ ಜಾಯಿನ್ ಆದಷ್ಟು ನಮಗೆ ಬಹಳ ಖುಷಿ, ಯಾಕಂದ್ರೆ Yes. ನಮ್ಮ ಇಡೀ ಇಂಡಸ್ಟ್ರಿ ಒಂದು ಫ್ಯಾಮಿಲಿ ತರ. ಹೌದು. ಇವತ್ತು ಜೋಡಿ ನಂಬರ್ 1 ಬಂದಿರೋದು ನಮಗೆ ಬಹಳ ಖುಷಿ ಆಗುತ್ತೆ. ಪ್ರೇಮ್ ಬಂದಿದ್ದಾರೆ, ಮಾಲವಿಕಾ ಅವ್ರು ಬಂದಿದ್ದಾರೆ, ಶ್ವೇತಾ ಚಂಗಪ್ಪ ಅವ್ರು ಬಂದಿದ್ದಾರೆ. ಬಹಳ ಖುಷಿ ಆಗುತ್ತೆ. ನಮ್ಮ ಕಾಲೇಜ್ ನೀವು ಅನು ಇದ್ದೀರಾ, ರಕ್ಷಿತಾ ಅವ್ರು ಇದ್ದಾರೆ, ಮಾಸ್ಟರ್ ಇದ್ದಾರೆ, ಚಿನ್ನಿಪ್ರಕಾಶ್ ಮಾಸ್ಟರ್ ಜಿ ಇದ್ದಾರೆ. ಆಮೇಲೆ ಒಬ್ಬರೇ ಅವ್ರ ಮಿಸ್ಸಿಂಗು. ನನ್ಗದು ಬೇಜಾರಣ್ಣ. ನಾನು ಇಲ್ಲ ಬರ್ತಾರೆ, ನಿನ್ನೆ ಮನೇಲಿ ಕೆಲ್ಸಗಳನ್ನ ಬಾಕಿ ಇತ್ತು, ಸೊ ಮಾಡ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದೆ. ಏನ್ ಮಾಡಿದಿರ? ಕೆಲ್ಸ ಅದೇ ಮನೆ ಗುಡ್ಸೋದು, ವರ್ಸೋದು, ಪಾತ್ರೆ ಅದಲ್ಲ ಕೆಲ್ಸ ಅಂದ್ರೆ ದೇವ್ರ ಮನೆ, ಹೂವ ಇಡೋದು, ಗಣೇಶ ಕೂರ್ಸಿದ್ವಲ್ಲ ಅದನ್ನ ಜರುಗಿಸ್ಬಿಟ್ಟು ವಿಸರ್ಜನೆದೆಲ್ಲ ಅವ್ರು ನೋಡ್ಕೊತ. ಆಮೇಲೆ ಮಾಸ್ಟರ್ ಸೊಪ್ಪು ತರಕಾರಿ ಎಲ್ಲ ಮಾರ್ಕೆಟ್ ಇಂದ ತಗೊಂಡ್ಬರೋದು, ಚಟ್ನಿ ಮಾಡೋದು, ಸಲಾಡ್ ಮಾಡೋದು ಎಲ್ಲ ಅವ್ರ. ಸಲಾಡ್ ಮಾಡೋದಾ? ಓ ಮಾಸ್ಟರ್, ಫುಲ್ ಹೆಲ್ಪ್. ನೀನೇನ್ ಮಾಡೋದು? ನಾನ್ ತಿಂತೀನಿ. ಇಲ್ಲ ಅನು, ಅರ್ಜುನ್ ಸರ್ ನನಗ್ ಫೋನ್ ಮಾಡಿ ಬೇರೆ ಏನೋ ಹೇಳಿದ್ರು. ಇವರು 2 ಪಟ್ರಿ ಮೇಲೆ ನಡೀತಾ ಇಲ್ಲ, ಒಂದ್ 4-5 ಪಟ್ರಿನ ಜೋಡಿಸ್ಕೊಂಡು ಓಡಾಡ್ತಾರೆ. ಅದಕ್ಕಿಂತ ಮುಂಚೆ ಶಿವಣ್ಣ ಮಹಾ ಸಂಗಮ ಜೋಡಿ ನಂಬರ್ 1 ಹಾಗೂ ಡಿಕೆಡಿ ಎಲ್ಲರೂ ಒಟ್ಟಿಗೆ ಸೇರಿ ಡಾನ್ಸ್ ಮಾಡ್ತಾ ಇದಾರೆ. ಶಿವಣ್ಣ, ಆ ಡಾನ್ಸ್ ನೋಡೋದಕ್ಕೆ ಎಷ್ಟು ಕಾತ್ರದಿಂದ ಕಾಯ್ತಾ ಇದಾರೆ ನೀವು? 100 ಡ್ಯಾನ್ಸ್ ಯಾರೇ ಮಾಡಿದ್ರಿ ಏನು, ನೋಡಕ್ 2 ಕಣ್ಣು ಬೇಕು. ಇವು 2 ಕಣ್ಣಲ್ಲ, ಸುಮಾರು 1 2 3 4 5 6 7 ಹೌದು. ಅಲ್ಲಷ್ಟು ಕಣ್ಗಳು, ಆ ಕಡೆ ಎಷ್ಟು ಕಣ್ಗಳು, ಈ ಕಡೆ ಎಷ್ಟು ಕಣ್ಗಳು, TV ಎಷ್ಟೋ ನೋಡೋಂಥ ಕಣ್ಗಳು, ಕೋಟ್ಯಾಂತರ ಕಣ್ಗಳು. ಕೋಟ್ಯಾಂತರ ಕಣ್ಗಳು. ಹೌದು. ಕಣ್ಣಲ್ಲೇ ಕಾಮನಬಿಲ್ಲು ಕಟ್ಟುವಂತಹ ಸ್ವೀಟಿ ಈ ವಾರ ಡಬಲ್ ಪೇಮೆಂಟ್ಗೆ ತಯಾರಾಗಿರುವಂತ ನಮ್ಮ ಬ್ಯೂಟಿ. ಖುಷಿ ಆಯ್ತಾ ಮೇಡಮ್ ಡಬಲ್ ಪೇಮೆಂಟ್ ಬರ್ತಾ ಇರೋದು? ತುಂಬಾ. ಅದ್ರಲ್ಲಿ ಕಟ್ ಮಾಡಿದಾರ ಮೇಡಮ್, ಇವತ್ತಿಂದು ಏನಾದ್ರು ಮಾತಾಡ್ಬೋದು ಮಹಾಸಂಗಮ ಅದನ್ನು. ಅಂಡ್ ಮೇಡಮ್, ಡಬಲ್ ಪೇಮೆಂಟ್ ಅಷ್ಟೇ ಅಲ್ಲ, ಡಬಲ್ ಎಂಟರ್ಟೈನ್ಮೆಂಟ್ ಈ ವಾರ ನಿಮ್ಗೋಸ್ಕರ ಕಾಯ್ತಾ ಇದೆ. ಸೊ ಆರ್ ಯು ರೆಡಿ ಅಂಡ್ ಹೌ ಎಕ್ಸೈಟೆಡ್ ಆರ್ ಯು ಮೇಡಮ್? Extremely happy. Jodi actually, and I should say this, Jodi started as a third non-fiction show. It became so big. Ellaru Karnatakaದಲ್ಲಿ ಅಷ್ಟು ಇಷ್ಟಪಟ್ಟರು ಈ ಶೋ ಅನ್ನ. It's very nice to see the show becoming one of the most successful shows on television. ಥ್ಯಾಂಕ್ ಯು ಸೋ ಮಚ್. ನಮ್ಮವರು ಪ್ರತಿ ವಾರ ಬಂದು ಡಾನ್ಸ್ ಮಾಡ್ತಾರೆ. ಹೌದು. ಬಟ್ ಎಕ್ಸೈಟ್ಮೆಂಟ್ ಏನು ಅಂದ್ರೆ ಇವಾಗ ಜೋಡಿಗಳು ಡಾನ್ಸ್ ಮಾಡ್ತಾರೆ. Yes, yes. ಯಾರ್ಯಾರು ಹೆಂಗ್ ಡಾನ್ಸ್ ಮಾಡ್ತಾರೆ, ಹೆಂಗ್ ಮಾಡಿಸಿರ್ತಾರೆ, ಇದೆಲ್ಲ ನೋಡಕ್ ತುಂಬಾ ಕುತೂಹಲ. ವೆಲ್ಕಮ್ ರಕ್ಷಿತಾ ಮೇಡಮ್ಗೆ ಬರಲಿ ಚಪ್ಪಾಳೆ. ಶ್ವೇತಾ, ನಿಮ್ಗೆ ಇವಾಗ ನಮ್ಮ ಮಾಸ್ಟರ್ ಹತ್ರ ಮಾತಾಡಕ್ಕಿಂತ ಮುಂಚೆ ನೀವು ಲಕ ಲಕ ಅಂತ ಮಾಡಿದ್ರೆ ನಾನು ಮಾಸ್ಟರ್ ಹತ್ರ ಮಾತಾಡಿಸ್ತೀನಿ. Chini Prakash, can you concentrate on Shweta Changappa? I know you're excited, but concentrate on Shweta Changappa also. ಮಾಸ್ಟರ್ ಪಕ್ಕದಲ್ಲಿ ಹುಡುಗಿ ವಾಂಟ್ಸ್ ಟು ಡು ಲಕ ಲಕ ಹೇ. 1 2 3 4 ಲಕ 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 ಲಕ. So famous master. ಈಗ ಮಾಸ್ಟರ್, ಸೊ ನೀವು ಈ ಮಹಾಸಂಗಮಕ್ಕೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಮಾಸ್ಟರ್? Very excited, really. Just this something unique. Very. And Prem, of course, I know him for a long time. So we've been associated for so many years together. Everything is fine. So excited. Fantastic. ಥ್ಯಾಂಕ್ ಯು ಮಾಸ್ಟರ್. ಬಟ್ ಮಾಸ್ಟರ್, ಇದು ಜೋಡಿ ಮತ್ತೆ ಡಿಕೆಡಿ ಮಹಾಸಂಗಮ ಆಗಿರೋದ್ರಿಂದ ಹೊಸ ಸೌಂಡ್ ಬೇಕು ಮಾಸ್ಟರ್ ಇವತ್ತು, ಪ್ಲೀಸ್ ಮಾಸ್ಟರ್. 1 2 3 4 ಜಗ 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 ಜೋಡಿ. ಎಲ್ಲ ಒಟ್ಟಿಗೆ ಹೇಳೋಣ, ಜಗ 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 ಜೋಡಿ. 3 2 1 ಸ್ಟಾರ್ಟ್. ಮೇಡಮ್, ಈ ಒಂದು ಮಹಾಸಂಗಮಕ್ಕೆ ಬಂದು ಏನ್ ಅನಿಸ್ತಾ ಇದೆ? ಈ ಜಗ 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 ನಿಮ್ಮಿಬ್ರು ನೋಡವ್ರು ಹೇಳಿರೋದು, ಜಗ 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 ಹೊಳಿತಾ ಇದೀರಲ್ಲ, ಓಹೋ, ಆ ಜೊತೆಗೆ corner, ಈ ರಕ್ಷಿತಾ corner. ಆಲ್ಸೋ. ಪಳ 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 ಪಳ. ಇನ್ನು ಹೊಳೆಯೋದ್ರ ಬಗ್ಗೆ ಶಿವಣ್ಣಂದ್ ಹೇಳೋದೇ ಬೇಡ. ಅವರು ವರ್ಷಾನುಗಟ್ಲೆಯಿಂದ ಹೊಳಿತಾನೆ ಇದ್ದಾರೆ, ಇವತ್ತಿಗೂ ಹೊಳಪಾಗೇ ಇದ್ದಾರೆ.
ಅಂಡ್ ಜಿನ್ನಿ ಮಾಸ್ಟರ್ ಮೈ ವೆರಿ ಓಲ್ಡ್ ಅಂಡ್ ಗುಡ್ ಫ್ರೆಂಡ್. ಹಾಗಾಗಿ ಇವರೆಲ್ಲರ ಜೊತೆಗೆ ಇವತ್ತು ಮಹಾಸಂಗಮದಲ್ಲಿ ಭಾಗವಹಿಸ್ತಾ ಇರೋದು ಬಹಳ ಬಹಳ ಸಂತೋಷದ ವಿಷಯ. ಓಕೆ, ಆಕ್ಚುಲಿ ನಾನು ಬರ್ತಿದ್ದಾಗೆ ಒಂದು ಮಾತು ಕೊಟ್ಟಿದ್ದೀನಿ ಮ್ಯಾಮ್. ಮಾಳವಿಕಾ ಅಕ್ಕ ಕುಣಿಯೋದು ಇವತ್ತು ಪಕ್ಕ ಅಂತ ಸೂಪರ್ ಆಗಿ ಬಿಲ್ಡಪ್ ಕೊಟ್ಟಿದ್ದೀನಿ. ಪಕ್ಕ ಪಕ್ಕ ಒಂದ್ ಸಣ್ಣದಾಗಿ ಒಂದ್ ಸಾಂಗ್ ಹಾಕಿದ್ರೆ ಬರೀ ಅಭಿನಯ ಮಾಡಿ ಮೇಡಮ್, ಮೈ ಕೈ ಮೂವ್ ಮಾಡೋದೇ ಬೇಡ ಮೇಡಮ್ ನೀವು. ಓಕೆ, ಮ್ಯೂಸಿಕ್. वाह क्या बात है, क्या बात है. ಮೇಡಮ್ ಶಿವಣ್ಣನ್ ಸ್ಟೈಲ್ ಅಲ್ಲಿ ಹೇಳೋದಾದ್ರೆ ಈ ಎಕ್ಸ್ಪ್ರೆಷನ್ಸ್ ವಾಸ್ ವಕಾ. ಪ್ರೇಮ್ ಅವರೇ, ಜೋಡಿ ನಂಬರ್ 1 ಹಾಗೂ DKD ಮಹಾಸಂಗಮ ಹೇಗನ್ನಿಸ್ತಾ ಇದೆ? ತುಂಬಾ ಖುಷಿ ಆಗ್ತದೆ. ಮೊದಲನೇದಾಗಿ ಇವತ್ತು ಕರ್ನಾಟಕದ 2 ನಂಬರ್ 1 ಶೋಗಳು, ಮೊದಲನೇದಾಗಿ DKD ಅಂಡ್ ಜೋಡಿ ನಂಬರ್ 1, ಅದ್ರ ಜೊತೆನಲ್ಲಿ ಶಿವಣ್ಣನ ಜೊತೆನಲ್ಲಿ ಸ್ಟೇಜ್ ಶೇರ್ ಮಾಡ್ಕೊಳ್ಳೋದು ಯಾವುದೋ ಜನ್ಮದ ಅದೃಷ್ಟ. ಅವ್ರ ಸಿನಿಮಾಗಳನ್ನ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಪೊಲೀಸ್ ಅವ್ರ ಕಲ್ಲಿ ಒದೆಗಳು ತಿನ್ಕೊಂಡು ಬ್ಲ್ಯಾಕ್ ಅಲ್ಲಿ ಟಿಕೆಟ್ಗಳು ತಗೊಂಡು, ನಾನು ಸ್ಕೂಲಲ್ಲಿ ಇರ್ಬೇಕಾದ್ರೆ ನಮ್ದು ಒಂದು ಟೀಮ್ ಇತ್ತು. ನಮ್ದೆಲ್ಲ ಏನು ಒಂದು ಚಾಲೆಂಜ್ ಅಂದ್ರೆ ಶಿವಣ್ಣನ ಸಿನಿಮಾ ರಿಲೀಸ್ ಆಗಿ 3 days ಅಲ್ಲಿ ಆ ಸಿನಿಮಾ ನೋಡ್ಬೇಕು, ಇಲ್ಲ ಅಂದ್ರೆ ಸಿನಿಮಾ ನೋಡ್ಲೇಬಾರ್ದು ಅಂತ. ಆ ಒಂದು ಚಾಲೆಂಜ್ ಇದ್ದಿದ್ರಿಂದ ಆಲ್ಮೋಸ್ಟ್ ಶಿವಣ್ಣನ ಸಿನಿಮಾ ಏನ್ ನೋಡಿದೀನಿ ವಿತಿನ್ 3 days ಅಲ್ಲಿ ಫಸ್ಟ್ ಡೇನೇ ಹೋಗಿದ್ವಿ, ಫಸ್ಟ್ ಡೇ ಫಸ್ಟ್ ಶೋ. ಸೊ ಆ ಥರ ಇದ್ದಿದ್ದು ಇವತ್ತು ಶಿವಣ್ಣನ ಜೊತೆಲಿ ನಿಂತ್ಕೋಬೇಕಂದ್ರೆ ಎಷ್ಟೋ ಜನ್ಮದ ಪುಣ್ಯ ಅಂತ ನಾನು ಅನ್ಕೋತೀನಿ. ಥ್ಯಾಂಕ್ ಯು ಶಿವಣ್ಣ. ಅಂಡ್ ಕ್ರೇಜಿ ಕ್ವೀನ್, ನಾನು ಸುಮಾರು ಸರಿ ಹೇಳ್ತಾ ಇರ್ತೀನಿ, ಆ ಟೈಮಲ್ಲಿ ನಿಮ್ಮ ಜೊತೆ ನಾನು ಆಕ್ಟ್ ಮಾಡಬೇಕಾಗಿತ್ತು ಯಾವ್ದಾದ್ರು ಒಂದು ಸಿನಿಮಾದಲ್ಲಿ, ಬಟ್ ಆ ಚಾನ್ಸ್ ಸಿಗ್ಲಿಲ್ಲ. ಇವಾಗ ಅಟ್ಲೀಸ್ಟ್ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಶೇರ್ ಮಾಡ್ಕೊಳ್ಳೋ I ಚಾನ್ಸ್. always remember you. ಯಾಕಂತ ಹೇಳು? ಯಾಕೆ? Your name is ಪ್ರೇಮ್. ಅಂಡ್ ಚಿನಿ ಮಾಸ್ಟರ್ ಸಾಕಷ್ಟು ಮೂವೀಸ್ ಜೊತೆನಲ್ಲಿ ಕೊರಿಯೋಗ್ರಫಿ ಮಾಡಿದ್ದಾರೆ. ಸೊ ಅವತ್ತಿಂದ ಹೇಗಿದ್ದಾರೆ ಇವತ್ತು ಹಂಗೆ ಇದ್ದಾರೆ. ಲಕ 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 ಲಕ. ಈಗ ಪ್ರೇಮ್ ಸರ್ ಹಾಗೂ ಮಾಳವಿಕಾ ಮೇಡಮ್ ಹಾಗೂ ಶ್ವೇತಾ ಅವರು ನಮ್ ವೇದಿಕೆಗೆ ನೀವು ಬಂದಿದ್ದೀರಲ್ವಾ? ಸೊ DKD ವೇದಿಕೆಗೆ ಜೋಡಿ ಕಾರ್ಯಕ್ರಮದ ತಂಡ ಬಂದಿರೋದ್ರಿಂದ ಶಿವಣ್ಣ ಅವರೊಂದು ಸಿಗ್ನೇಚರ್ ಸ್ಟೆಪ್ ಇದೆ DKDಗೆ, ಡಾನ್ಸ್ ಕರ್ನಾಟಕ ಡಾನ್ಸ್ಗೆ. ಸೊ ಅದ್ ನೀವೆಲ್ಲರೂ ಸೇರಿ ಮಾಡ್ಬೇಕನ್ನೋದು ನಮ್ಮ ಕೋರಿಕೆ. ಆಕ್ರೋ ಸಾಂಗು ಅಲ್ಲ, ಶಿವಣ್ಣ ಬಂದ್ರು ಮೇಡಮ್, ಎಲ್ಲಾರು ಬಂದ್ರು, ಇನ್ನು ನಮ್ಮವ್ರು ಮಾತ್ರ ಬಂದೇ ಇಲ್ಲ. ಏನ್ ಮೇಡಮ್ ಟೈಮ್ ಸೆನ್ಸ್ ಇಲ್ಲ, ಒಂದು ಪಂಚಾಲಿಟಿ ಇಲ್ಲ ಅವ್ರಿಗೆ. ನೀ ಬೇಗ ರೆಡಿ ಮಾಡಿ ಕರ್ಕೊ ಬರ್ಬೇಕಲ್ಲ. ನಾನು ಡೈಲಿ ಮಾಡಿಸ್ತೀನಪ್ಪ ರೆಡಿನ. ಅಲ್ಲ, ನಿಮ್ಮವ್ರು ಇನ್ನೂ ಬಂದೇ ಇಲ್ಲ. ನಾನು ಆಗ್ಲಿಂದ ವೇಟ್ ಮಾಡ್ತಾ ಇದ್ದೀನಿ ನಿಮ್ಮಿಬ್ರು. ನಾನ್ ಕರೆದ್ರೆ ಮಾತ್ರ ಆಕ್ಚುಲಿ ಅವ್ರು ಬರೋದು. ಸೊ ಸ್ಪೆಷಲ್ ಆಗಿ ನಾನ್ ಕರಿಬೇಕು ಅನ್ಸುತ್ತೆ. ಒಂದ್ ನಿಮಿಷ, ಒಂದೇ ಒಂದು ಡೌಟು, ನೀವು ಕರಿತೀನಿ ಅಂತಾನೆ ಅವ್ರು ಬರ್ತಿಲ್ವೋ ಏನೋ? ಲೆಟ್ಸ್ ವೆಲ್ಕಮ್ ಎಲ್ಲ ಹೆಣ್ಣು ಮಕ್ಕಳ ಅಣ್ಣ, ನನ್ನ ಡಾರ್ಲಿಂಗ್, ನನ್ನ ಒಲವಿನ ಬಣ್ಣ ಜನ್ಯ ಜೇ. ಸರಿ, ಈಗ ನಾನು ಒಂದ್ಸಲ ಕರೆದ್ ನೋಡ್ಲಾ? ಭ್ರಮೆ. ಅಜ್ಜು ಮುಜ್ಜು ಬುಜ್ಜು ಗುಜ್ಜು ಇದಕ್ಕೆಲ್ಲ ಬಂದ್ಬಿಡ್ತಾರ? ಅಜ್ಜು ಬೆಲ್ಲ ಇದಕ್ಕೆಲ್ಲ ಬರತ್ತಾ ಮೇಡಮ್? ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನ ನಡೆಸೋ ಸಾತಿಯೇ. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿಯೇ, ಉಸಿರೇ ನೀನು ಗೆಳತಿಯೇ, ನನ್ನನ್ನು ನಡೆಸೋ ಸಾತಿಯೇ. ಜಗವೇ ನೀನು. ಮ್ಯೂಸಿಕ್ ನಿಲ್ಸ್ರು. ಈ ಅಗ್ನಿ ವಾಪಸ್ ಬರ್ಸಿ, ನಾನು ಅದ್ರಲ್ಲಿ ಹೋಗ್ಬೇಕು. ನಾನು ಈ ಅಗ್ನಿ ಒಳಗೆ ಮುಳುಗಿ ಸುಟ್ಟಬೇಕು. ಅಷ್ಟೇ ಅಲ್ವಾ ನಿಮ್ಗೆ? ಮೇಡಮ್ ಅಗ್ನಿನೇ ಅಗ್ನಿ ಒಳಗಡೆ ಹೋಗಕ್ಕಾಗುತ್ತಾ ಮೇಡಮ್? ಸುಮ್ಮನೆ ಹೇಳ್ದೆ ಕಂಡ್ರೋ, ಸೀರಿಯಸ್. ಜನ್ಯಾಜಿ, ನನಗೊಂದು ನಿಜ ಗೊತ್ತಾಗ್ಲೇಬೇಕು. ಯಾರ್ ವಾಯ್ಸ್ ಕೇಳಿ ಇಲ್ಲಿ ಬಂದ್ರಿ ನೀವು ಇವಾಗ? ಅಲ್ಲ, ಒಂದ್ ನಿಮಿಷ, ವಾಯ್ಸ್ ಓಕೆ, ಚಾಯ್ಸ್ ಯಾರು ಅಂತ ಹೇಳಿ ಜನ್ಯಜಿ. ಜನ್ಯಾಜಿ
ನೀವು ವಾಪಸ್ ನಾನು ವಾಪಸ್ಸಲ್ಲ ಹೋಗಕ್ ನೋಡಿ, ನಾನು ಒಂದ್ಸತಿ ಹೆಜ್ಜೆ ಮುಂದಿಟ್ರೆ ಹಿಂದೆ ಇಟ್ಟರೆ ಹಿಸ್ಟ್ರಿನೇ ಇಲ್ಲ ಮೇಡಮ್. ಬೇಕಾದ್ರೆ ಇನ್ನೊಂದು ನಾನು ಫಸ್ಟ್ ಎಪಿಸೋಡ್ ಅಲ್ಲಿ ನೋಡಿದಾಗ ಬೇರೆ ತರನೇ ಕಾಣ್ತಿದ್ರಿ, ತುಂಬಾ ಸ್ವರ್ಗೋಗ್ಬಿಟ್ಟಿದ್ದೀರಾ. ಎಷ್ಟು ಗುಂಡಕ್ಕೆ ಎಷ್ಟು ಚೆನ್ನಾಗಿದ್ರು. ನಾನು ನೋಡ್ದೇನೆ ಸ್ವರ್ಗೋಗ್ಬಿಟ್ಟಿದಾರ ಏನು? ಹೌದಾ ಜನೇಜಿ? ಮೇಡಮ್, ಮನೇಲಿ ಗೀತಾ, ವೇದಿಕೆ ಮೇಲೆ ಶ್ವೇತಾ, ನೀವು ಬರಕ್ ಮುಂಚೆ ನನ್ನ ಜೀವನದಲ್ಲಿ ಇತ್ತು ಒಂದು ಏನು ಏನು ಬೇಡ ಬಿಡಿ, ಯಾಕೀಗ ಸೊ ಅವ್ರ ಜೊತೆ ಇದ್ದಾಗ ಲಾಸ್ ಆಗುತ್ತೆ ಮೇಡಮ್. ಅವ್ರು ಏನ್ ಹೇಳಕ್ ಬಂದ್ರು ಅಂದ್ರೆ ಅದ್ರ ಮಧ್ಯದಲ್ಲಿತ್ತು ಒಂದು ಸಂಗೀತ, ಅದನ್ನ ಮಿಸ್ ಮಾಡ್ಕೋತಾ ಇದೀನಿ ಅಂತ ಹೇಳಕ್ ಬಂದ್ರು. ಕರೆಕ್ಟ್ ಆಗಿ ಹೇಳಿ ಸರ್. ಪ್ರೇಮ್, ಐ ಜಸ್ಟ್ ವಾಂಟ್ ಟು ಸೇ ಐ ಲವ್ ಯು ಪ್ರೇಮ್. ಐ ಲವ್ ಯು ಪ್ರೇಮ್. ಉಪ್ಪಿ ಸರ್ ಹೇಳಿದ್ ಕರೆಕ್ಟು. ಈ ಪ್ರೀತಿ ಪ್ರೇಮ ಬರೀ ಪುಸ್ತಕದ ಬದನೆಕಾಯಿ ಅಂತ ಹೇಳಿ ಪ್ರೂವ್ ಆಗೋಯ್ತು. ಅದೇ ಇಷ್ಟು ದಿನ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗ್ತಾ ಇರ್ಲಿಲ್ಲ. ಫಸ್ಟ್ ಡೇ ಬಂದಾಗ್ಲೂ ಇವ್ರು ವೈಟ್ ಹಾಕೊಂಡ್ ಬಂದಿದ್ರು. ಇವತ್ತು ನಾನು ವೈಟ್ ಹಾಕೊಂಡ್ ಬರ್ತೀನಿ ಅಂತ ನೋಡಿ ಇವರು ವೈಟ್ ಅಲ್ಲೇ ರೆಡಿಯಾಗಿ ಬಂದಿದ್ದಾರೆ. ಆಕ್ಚುಲಿ ಫುಟ್ ವೇರು ಮ್ಯಾಚ್ ಆಗ್ತಾ ಇದೆ ನೋಡಿ ಮೇಡಮ್, ಒಂದೇ ಸೈಜ್ ಇದೆ ನೋಡಿ ಮೇಡಮ್. ಜನ್ಯಾಜಿ ನಂದ್ರಲ್ಲೂ ವೈಟ್ ಇದೆ ನೋಡಿ ಜನ್ಯಾಜಿ. ಮೇಡಮ್, ಬಟ್ಟೆನಲ್ಲಿ ವೈಟ್ ಇರೋದು ಮುಖ್ಯ ಅಲ್ಲ ಮೇಡಮ್, ಮನಸ್ಸಲ್ಲಿ ವೈಟ್ ಇರ್ಬೇಕು ಮೇಡಮ್. ಈಗ ಹಾಕ್ರೋ ಬೆಂಕಿನ ನಾನು ಇದ್ರಲ್ಲಿ ಮುಳುಗ್ಲೇಬೇಕು ನಾನು. ಬರೀ ಕಲರ್ ವೈಟ್ ಇರೋದಲ್ಲ, ಫೈಟ್ ಮಾಡಕ್ ಹಾರ್ಟ್ ಇರ್ಬೇಕು. ಫೈಟ್ ಮಾಡಕ್ ಹಾರ್ಟ್ ಇರ್ಬೇಕಂದ್ರೆ ಈ ತರ ಪ್ರೀತಿ ಮಾಡೋರು ಹೈಟ್ ಅಲ್ಲಿ ಇರ್ಬೇಕು ಸರ್. ಹೈಟು ವೈಟ್ಗಿಂತ ನೋಡೋ ಕಣ್ಣು ಬ್ರೈಟ್ ಆಗಿರ್ಬೇಕು ಅಂತ. ಯಾಕೋ ನಿಮ್ಮಿಬ್ರು ಟ್ರ್ಯಾಕು ಬೇರೆ ತರ ಮೇಡಮ್, ಆ ತರ ಪಂಚ್ ಹೇಳೋದಕ್ಕೆ ಮನ್ಸು ಕೂಡ ರೈಟ್ ಆಗಿರ್ಬೇಕು. ಹಿ ಈಸ್ ದ ರೈಟ್ ಮ್ಯಾನ್. ಹಲೋ, ಇವಾಗ ನೀವು ಪಂಚ್ ಕೊಡ್ತಾ ಇರಿ, ಲಂಚ್ ಬಂದ್ಬಿಡುತ್ತೆ ಅವಾಗ. ಅಣ್ಣ, ಟ್ರಸ್ಟ್ ಮೀ, ದಿಸ್ ಇಸ್ ದ ಬೆಸ್ಟ್ ಪಂಚ್ ಅಣ್ಣ. ಶಿವಣ್ಣ, ಏನಂದ್ರೆ ಇವ್ರಿಗೆ ಯಾವಾಗ್ಲೂ ಆಕ್ಚುಲಿ ಬ್ಲಾಕ್ ಕಲರ್ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ರು. ಇವತ್ ಮಾತ್ರ ಸ್ಪೆಷಲ್ ಆಗಿ ವೈಟ್ ಜಾಕೆಟ್, ವೈಟ್ ಶೂಸ್, ವೈಟ್ ಸ್ವಲ್ಪ ದಾಡಿನೂ ಬಿಟ್ಕೊಂಡ್ ಬಂದಿದ್ದಾರೆ. ಮೇಡಮ್, ಕಣ್ಣಿಗೆ ತಂಪು ಶ್ವೇತವರ್ಣ, ಬಿಳಿ ಬಿಳಿ ಸೇರಿದ್ರೆ ಬಣ್ಣ ಪೂರ್ಣ, ಪ್ರೀತಿಸೋದಲ್ಲಿ ನಾನು ಮಾಡ್ರನ್ ಕರ್ಣ. ಯಾಕೆ ಮೇಡಮ್ ನಮ್ ಲವ್ ಅಂದ್ರೆ ನಿಮ್ಗೆ ಅಜೀರ್ಣ? ಯಾಕಂದ್ರೆ ಶ್ವೇತಾ ಅವರ ಯಜಮಾನ್ರ ಹೆಸರು ಕಿರಣ. ಅವರೆಲ್ಲ ಹುಡ್ಕೊಂಬಂದ್ರೆ ನಿಮಗೆ ಮರಣ. ಇಷ್ಟು ವರ್ಷದಿಂದ ನಾನು ನಿಮ್ ಜೊತೆ ಇದ್ದೀನಲ್ಲ, ನೀವು ಒಂದು ದಿನ ನನಗೆ ಈ ತರ ಕವಿತೆ ಹೇಳಿಲ್ಲಲ್ಲ. ಹೇಳಿ ಹೇಳಿ ಹೋಗಿ ಕಾರಣ. ಮೇಡಮ್, ಕ್ಯಾರವನ್ ಅಲ್ಲಿ ಕೂತ್ಕೊಂಡು ಮೂರ್ ಪೇಪರ್ ಅಲ್ಲಿ ಬರ್ಕೊಂಡ್ ಬಂದಿದ್ದೀನಿ. ನಿಮಗ್ ಬರೀದೇ ಇರ್ತೀನ ಮೇಡಮ್? ನನಗೆ ಬರ್ತಿದ್ದೀರಾ? ನಿಜವಲ್ಲ ಮೇಡಮ್. ಅದಕ್ಕೆ ಮುಂಚೆ ತಗೊಳ್ಳಿ, ಬೇಜಾರು ಮಾಡ್ಕೋಬೇಡಿ, ತಗೊಳ್ಳಿ. ಅನು, ಅವ್ನು ಓದೋವರೆಗೂ ಒಂದು ನಿಮಿಷ ಇರು. ಇದನ್ನ ನಿಮ್ ಕಣ್ಣಲ್ಲಿ ಕಣ್ಣಿಟ್ಟು ಹೇಳ್ಬೇಕಂತ ಬಹಳ ಆಸೆ ಇದೆ. ಇಟ್ಕೊಳ್ಳ, ನಾನು ಪೇಪರ್ ಇಟ್ಕೊಳ್ತೀನಿ, ಕೊಡಿ ಸರ್. ಬೇಡ ಮೇಡಮ್, ಬೇಡ. ನಮ್ಮಿಬ್ಬರ ಮಧ್ಯದಲ್ಲಿ ಆಲ್ರೆಡಿ ಬಂದಿದ್ದೀರಾ ನೀವು. ಮೇಡಮ್ ಆಗ್ಬೇಡಿ, ನೀವು ಲೂಸು. ನಿಮಗಾಗಿ ತಂದಿದ್ದೀನಿ ರೆಡ್ ರೋಸು. ಮೇಡಮ್ ಮಾಡಬೇಡಿ, ನನ್ನ ಚಾಪ್ಟರ್ ಕ್ಲೋಸು. ನಿಮ್ಮ ಕಾಲು ಬಿಡ್ತೀನಿ. ನಮ್ಗೆ ಇವರೇ ಮೇಡಮ್, ತುಂಬ ಜೀವನಕ್ಕೆ ತುಂಬ ಹತ್ತಿರವಾದ ರೋಸು, ನೋಸು, ಫೀಸು ಎಲ್ಲ. ದಯವಿಟ್ಟು ಇವತ್ತಿಂದ ನೀವೇ ಬೇರೆ, ನಾವಿಬ್ಬರೇ ಬೇರೆ. ಇದೆಲ್ಲವೂ ಕ್ಷಣಿಕ ಅಂತ ತಿಳ್ಕೋತಾ ಜನೇಜಿ, ಯು ಕ್ಯಾನ್ ಗೋ. ಇದೆಲ್ಲ ಮಾಯೆ, ಕ್ಷಣಿಕ. ಹೋಗಿ ಕೂತ್ಕೊಳ್ಳಿ. ಇರ್ಲಿ ಮೇಡಮ್, ನಡೆಯುತ್ತೆ. ಹೋಗಿ ಕೂತ್ಕೊಳ್ಳಿ. ನಿಮ್ಗೆ ಕೊಡಗು ಅಲ್ಲ, ಬೆಂಗಳೂರೇ ಯಾವಾಗ್ಲೂ ಮೇಕ್ರಿ ಸರ್ಕಲ್ ಹತ್ರ ಆಗೋದು. ಹೋಗಿ. 2 ಅಲ್ಲ 3. ಸ್ವಾಗತಿಸಿ ಕರ್ನಾಟಕದ ಪ್ರತಿ
ಕುಟುಂಬ ನೋಡಿ ಖುಷಿ ಪಡುವಂತಹ ಜೋಡಿ ನಂಬರ್ 1 ಬ್ಯೂಟಿಫುಲ್ ಜೋಡಿಗಳು. ಹಾಗೂ ಸೌಂಡ್ ಡಬಲ್ ಮಾಡಿ ಗ್ರ್ಯಾಂಡ್ ಪರ್ಫಾರ್ಮೆನ್ಸ್ ಕೊಟ್ಟು ಗ್ರೌಂಡ್ ಅಲ್ಲೇ ಧೂಳೆಬ್ಸೋದಕ್ಕೆ ಬರ್ತಾ ಇದ್ದಾರೆ ನಮ್ಮ DKD ಸೀಸನ್ 6 ಕಂಟೆಸ್ಟೆಂಟ್ಸ್. ಲೆಟ್ಸ್ ವೆಲ್ಕಮ್ ಜೋಡಿ ನಂಬರ್ 1 ಹಾಗೂ DKD ಸೀಸನ್ 6 ಸೂಪರ್ ಸ್ಟಾರ್ಸ್. ಇವತ್ತು ನಮ್ಮ DKD ಡಾನ್ಸರ್ಸ್ ಜೊತೆ ಜೋಡಿ ನಂಬರ್ 1 ಬ್ಯೂಟಿಫುಲ್ ಜೋಡಿಗಳು ಕೂಡ ಬಂದು ಈ ವೇದಿಕೆಯ ಅಂದ ಚಂದವನ್ನ ಹೆಚ್ಚಿದ್ದಾರೆ. ನಮ್ಮ ಹೃದಯಗಳನ್ನ ಕುಣ್ಸಕ್ ಬಂದಿರುವಂತ ತಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್ ವೆಲ್ಕಮ್ ಅಂಡ್ ವೆಲ್ಕಮ್. ಜೋಡಿಗಳನ್ನ ಇವತ್ತು ನಾವು ಸಿಕ್ಕಾಪಟ್ಟೆ ಡಾನ್ಸ್ ಪ್ರಾಕ್ಟೀಸ್ ಅಲ್ಲಿ ಮಾಡಿಸಿ ಬೆಂಡ್ ತೆಗೆದಿದ್ದಾರೆ ಅಂತ ನಮಗೆ ಚೆನ್ನಾಗಿ ಗೊತ್ತು. ಅದರಲ್ಲೂ ನಮ್ಮ ಪ್ರಣವ್ ಅವರು ಇದಾರಲ್ಲ, ಕಾಣಿಸ್ಲೇಬೇಕು. ಹೌದು, ಎಲ್ಲರಿಗಿಂತ ತುಂಬಾ ಎತ್ತರದಲ್ಲಿರೋದು ಅವರೇ. ಹೌದು, ಇವ್ರ ಬಗ್ಗೆ ನಾನು ಹೇಳ್ಬೇಕು ಅಂತಂದ್ರೆ ತುಂಬಾ ದೊಡ್ಡ ಡಾನ್ಸರ್ ಇವರು. ಸಾಕಾಗಿ ಡಾನ್ಸ್ ಮಾಡ್ತಾರೆ, ಮಿಮಿಕ್ರಿ ಆರ್ಟಿಸ್ಟ್, ಸಿಂಗರು, ರಂಗೋಲಿ ಬಿಡಿಸೋ ಕಾಂಪಿಟೇಷನ್ ಅಲ್ಲೂ ಗೆದ್ದಿದ್ದಾರೆ. ಮನೆ ಎಲ್ಲ ಕೆಲಸ ಮಾಡ್ತೀರಾ ನೀವು? ನಿಜವಾಗ್ಲು ತುಂಬಾ ದೊಡ್ಡ ದೊಡ್ಡ ಡಾನ್ಸರ್ ಅವರು. ಹೇಳಿ, ಯಾವ ಫಾರ್ಮ್ ಆಫ್ ಡಾನ್ಸ್ ಕಲ್ತಿದ್ದೀರಾ? ಕಾಂಟೆಂಪ್ರವರಿ ಹಿಪ್ ಹಾಪ್. ಇದು ಕಲ್ತಿರೋದು ಕಾಂಟೆಂಪ್ರರಿ ಟೆಂಪ್ರವರಿನಾ ಅಥವಾ ಪರ್ಮನೆಂಟ್? ಓಕೆ, ಕಾಂಟೆಂಪ್ರರಿ, ಹಿಪ್ ಹಾಪ್, ಜಾಜ್, ಸಾಲ್ಸಾ. ಓ ಯಾ. ಪ್ರಣವ್ ಅವರೇ, ನಿಮ್ಮ ಗುರು ಯಾರು ಅಂತ ಹೇಳಿ. ಅಂದ್ರೆ ಯಾರು ಇದನ್ನೆಲ್ಲ ಹೇಳ್ಕೊಟ್ಟಂತ ಗುರು? ಲೇ, ಒಬ್ಬನಾದ್ರೂ ರಿಯಾಕ್ಟ್ ಮಾಡೋದೇನೋ? ಮೇಡಮ್, ನಾನ್ ಮಾತಾಡಿದ್ಮೇಲೆ ರಿಯಾಕ್ಟ್ ಮಾಡ್ತೀನಿ ಅಂತ ಎಲ್ಲ ಸುಮ್ನೆ ಕೂತ್ಕೊಬಿಟ್ಟವ್ರೆ. ಈಗ ನಾನೇನ್ ಹೇಳುದು, ಕಲ್ತಿರೋರು ಬೇಡ, ಕಲ್ಸಿರೋರು ಒಂದೇ ಒಂದು ಕಾಂಟೆಂಪ್ರರಿ ಸ್ಟೆಪ್ ಮಾಡ್ಲಮ್ಮ ನೋಡೋಣ. ಮೇಡಮ್, ನೀವು ಯಾವ ಸ್ಟೆಪ್ ಕೇಳಿದ್ರು ನಾವು ಕಣ್ಮುಟ್ಕೊಂಡು ಎಲ್ಲ ಮಾಡ್ತೀವಿ. ನಮ್ಮ ಸ್ಟೂಡೆಂಟ್ ಈಸ್ ವೆರಿ ಸ್ಟ್ರಾಂಗ್. This stage is marvelous. DKD and this Jodi number 1 contestants. All contestants is very dance beautifully. My dear student Pranav, this ಜೋಡಿ ಎಷ್ಟ್ ದಿವಸ ನೋಡಿದಾರೆ ಅವ್ರಿಗೆ? ನಾನು 3 ವರ್ಷದಿಂದ ನೋಡ್ತಾ ಇದೀನಿ ಸಂತುಗೆ. ಆಕ್ಚುಲಿ ಅವ್ರ ಕೈಲಿ ಒಂದ್ ಸಾಲ್ಸಾ ಡಾನ್ಸ್ ಮಾಡಿಸಿ ನೋಡ್ಬೇಕು. ಒಂದ್ ಒಳ್ಳೆ ಸಾಂಗ್ ಹಾಕೋ ನೋಡು, ಅವ್ನು ಎಷ್ಟು ಚೆನ್ನಾಗ್ ಮಾಡ್ತಾನ. ಸಂತು ಚುಟು ಯಾಕೆ ಹಂಗೆ ಅನ್ನತ್ ನಿನ್ಗೆ? ಏ, ರೊಮ್ಯಾಂಟಿಕ್ ಹಾಡ್ ಹಾಕ್ರೋ ಪ್ಲೀಸ್. ಸ್ವಾತಿ ಮುತ್ತಿನ ಮಳೆ ಹನಿಯೇ, ಮೆಲ್ಲನೆ ಧರೆಗಿದೆಯೇ, ಸ್ವಾತಿ ಮುತ್ತಿನ ಮಳೆ ಹನಿಯೇ, ಮೆಲ್ಲನೆ ಧರೆಗಿದೆಯೇ. ಸರಸರನಿ ಪ್ರೀತಿಯ ಮುತ್ತಿನ ಹಾರದ ಕತ್ತಲು ಧಮಿತು ನಿರನಿರನಿ. ಸಾಲ್ಸಾ ಅಂತ ಹೇಳಿದ್ರೆ ನಿಜವಾಗ್ಲೂ ನೀನ್ ಸಮೋಸಾ ತರನೇ ಮಾಡ್ದೆ. ಬಟ್ ಸಂತು ಇಂಪ್ರೂವ್ ಆಗಿದ್ದಾರೆ ಮೇಡಮ್. ಈ ಖುಷಿನ ಡಬಲ್ ಮಾಡೋಣ, ಶುರು ಮಾಡೋಣ. ಜೋಡಿ ನಂಬರ್ 1 ಹಾಗೂ DKD ಸೀಸನ್ 6 ಮಹಾಸಂಗಮ. ಗಂಡ ಹೆಂಡತಿ ಅಂತಂದ್ರೆ ಜೀವ ಹೂವಾಗ್ಬೇಕು, ಭಾವ ಜೇನಾಗ್ಬೇಕು ಅಂತ ಹೇಳಿದ್ದಾರೆ. ಯಾರು? ನಮ್ಮ ವರನಟ ಡಾಕ್ಟರ್ ರಾಜಣ್ಣನವರು. ಈಗ ಅದೇ ಹಾಡಿಗೆ ಹೆಜ್ಜೆ ಹಾಕ್ತಾ ಇದ್ದಾರೆ ಕಂಬದ ರಂಗಯ್ಯನವರು ಹಾಗೂ ಲೀಲಾವತಿ. ಇವರ ಜೊತೆ ಬರ್ತಾ ಇದ್ದಾರೆ ಬೆಂಗಳೂರಿನ ದಿಲೀಪ್ ಅಂಡ್ ವಿದಿತಾ.
ಬ್ಲ್ಯಾಕ್ ಅಂಡ್ ವೈಟ್ ಥೀಮ್ ಅಲ್ಲಿ ಎಷ್ಟು ಮಿರ ಅಂತ ಮಿಂಚ್ತಾ ಇದ್ರಿ ಅಂತಂದ್ರೆ ಅಣ್ಣ ಅವ್ರ ಹಾಡು, ಇವ್ರ ಡಾನ್ಸು, ಆ ಸೆಟ್ಟು ಸಾಕಾಗಿತ್ತು. ನನಗೆ ತುಂಬಾ ಖುಷಿಯಾಗಿದ್ದು ನಮ್ ರಂಗಣ್ಣ ಡಾನ್ಸ್ ಮಾಡಿರೋದು, ಅದು ರೊಮ್ಯಾಂಟಿಕ್. ನಮ್ಮ ಸರಿಗಮಪ ಕಾರ್ಯಕ್ರಮದ ಅತ್ಯದ್ಭುತವಾದಂತಹ ಪ್ರತಿಭೆ ಶಿವಣ್ಣ, ನಮ್ಮ ಕಂಪದ ರಂಗಯ್ಯ ಅವರು. ಸೊ ಕಂಪದ ರಂಗಣ್ಣ, ಖುಷಿ ಆಯ್ತು. ಕಾಮರಂಗಯ್ಯ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಆದ್ರೆ ಲೀಲಾವತಿಯವರು ಕೂಡ ಮೊದಲನೇ ಸಲ ಸ್ಟೇಜ್ ಮೇಲೆ ಬರ್ತಾ ಇರೋದು, ಅವರು ಪರ್ಫಾರ್ಮ್ ಮಾಡ್ತಿರೋದು. ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಲೀಲಾವತಿ ಅವರೇ. ನಾನ್ ನಿಮಗ್ ದೃಷ್ಟಿ ತೆಗಿತೀನಿ. ರಕ್ಷಿತಾ ಮ್ಯಾಮ್, ಹೇಗಿತ್ತು ಪರ್ಫಾರ್ಮೆನ್ಸ್? ಕಂಬದ್ರಂಗಯ್ಯ ಅವರು ಹಾಡಾಡೋದು ನಾನು ಕೇಳಿದ್ದೀನಿ, ನಮ್ದು ಆವಾಗ ಕೂಡ ಮಹಾಸಂಗಮ ಆಗಿದೆ ಸರಿಗಮಪ ಜೊತೆ. ಬಟ್ ಇವತ್ತು ಫಸ್ಟ್ ಟೈಮ್ ಡಾನ್ಸ್ ಮಾಡೋದು ನೋಡಿದೆ ಅವ್ರ ಹೆಂಡತಿ ಜೊತೆ. ವೆರಿ ಸ್ವೀಟ್. ಅವ್ರು ಬಂದು ನಿಮ್ಗೋಸ್ಕರ ಪರ್ಫಾರ್ಮ್ ಮಾಡಿದ್ರು. ಅವ್ರಿಗೆ ಡಾನ್ಸ್ ಬರ್ದೇನೂ ಬರೋದಿದೆ ಅಲ್ಲ. ಯೂಶ್ವಲಿ ಒಂದು 100 ಜನ 200 ಜನ ನಿಂತ್ಕೊಂಡಾಗ ನಮ್ಗೆ ಗೊತ್ತಿಲ್ಲ, ಆದ್ರೂ ನಾವು ಟ್ರೈ ಮಾಡ್ತೀವಲ್ಲ, ತುಂಬಾ ಇಂಪಾರ್ಟೆಂಟ್. ಇಲ್ಲ ಅಂದ್ರೆ ಒಂದೊಂದ್ಸಲ ಮುಜುಗಾರ ಆಗುತ್ತೆ, ಕರೆಕ್ಟಾಗಿ ಮಾಡ್ತಿದೀವ ಇಲ್ಲ ಅಂತ ಕಾನ್ಶಿಯಸ್ ಆಗ್ತೀವಿ. ಪಾಪ ದ ಮೋಸ್ಟ್ ಸ್ವೀಟೆಸ್ಟ್ ಥಿಂಗ್ ಅಬೌಟ್ ಇಟ್ ದಿಸ್ ಇಸ್ ದಟ್ ಅವ್ರ ಪಾಪ ಬಂದು ಒಂದು ಎಫರ್ಟ್ ಹಾಕಿದ್ರು ನಿಮಗೋಸ್ಕರ. ದಟ್ ವಾಸ್ ವೆರಿ ಸ್ವೀಟ್ ಆಫ್ ಹರ್ ಅಂತ ಅನಿಸ್ತು ನನಗೆ. ಬಟ್ ದೆನ್ ಆಲ್ಸೋ ರುದ್ರ, ಒನ್ ಥಿಂಗ್ ದಟ್ ಐ ರಿಯಲಿ ಲೈಕ್ಡ್ ಇಸ್ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಒಂದು ಥೀಮ್ ಕ್ರಿಯೇಟ್ ಮಾಡಿದ್ರು. ಕಾಸ್ಟ್ಯೂಮ್ಸ್ ತುಂಬಾ ಚೆನ್ನಾಗಿತ್ತು, ಪೋಲ್ಕಾ ಡಾಟ್ಸ್ ಇತ್ತು, ಆ ಅಂಬ್ರೆಲಾಸ್ ಬ್ಲ್ಯಾಕ್ ಆ್ಯಂಡ್ ವೈಟು. ಇಟ್ ವಾಸ್ ರಿಯಲಿ ನೈಸ್, ಬ್ಯೂಟಿಫುಲ್ ಆಗಿ ಮಾಡಿದ್ರು. ವಿದಿತಾ ಅಂಡ್ ದಿಲೀಪ್, ಯು ಗೈಸ್ ವರ್ ರಿಯಲಿ ಗುಡ್ ಟುಡೇ ಕಂಡು. ರಿಯಲಿ ಎಸ್ಪೆಷಲಿ ಈ ಪರ್ಫಾರ್ಮೆನ್ಸ್ ಅಲ್ಲಿ ನೀವಿಬ್ರು ತುಂಬಾ ಇಷ್ಟ ಆಗ್ತಾ ಹೋಗ್ತೀರಾ. ಇದೇನಕ್ಕೆ ಅಂದ್ರೆ ಬೇರೆ ಪರ್ಫಾರ್ಮೆನ್ಸ್ ಗಳಲ್ಲಿ ಇಬ್ರು ಜೊತೆಲಿ ಡಾನ್ಸ್ ಮಾಡ್ತಿರುವಾಗ ನೋಡಕ್ಕೆ ನಮ್ಗೆ ಅಂದ್ರೆ ಅವ್ರಿಗೆ ನೋಡೋದ ಇವ್ರಿಗೆ ನೋಡೋದ ಆಗುತ್ತೆ. ಬಟ್ ಇಲ್ಲಿ ಹ್ಯಾಡ್ ಅ ಬ್ರೇಕ್ ಅಂಡ್ ದೆನ್ ರಂಗಯ್ಯ ಅವರು ಡಾನ್ಸ್ ಮಾಡಿದ್ರು, ಅದಾದ್ಮೇಲೆ ಏನೋ ಹೀಗೆ. ಸೊ ಅದಕ್ಕೆ ಐ ಥಿಂಕ್ ವಿ ಕುಡ್ ಸಿ ಬೋತ್ ದ ಪರ್ಫಾರ್ಮೆನ್ಸಸ್ ಅನಿಸ್ತು ನನಗೆ. ವೆರಿ ವೆಲ್ ಡನ್, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಈಗ ಅಣ್ಣ ಅವರ ಅಭಿಮಾನಿ ಮಾತಾಡ್ತಾರೆ, ನಮ್ಮ ಪ್ರೇಮ್ಜಿ ಅವರು. ರಂಗಣ್ಣಂದೊಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ, ಎಷ್ಟು ಚೆನ್ನಾಗಿ ಹಾಡ್ತಾನೆ ಅಷ್ಟೇ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ. ಅದರಲ್ಲೂ ಅಣ್ಣವ್ರು ಹಾಡಾಡೋದು, ಅಣ್ಣವ್ರ ಬಾಡಿ ಲ್ಯಾಂಗ್ವೇಜ್ನ ಇಮಿಟೇಟ್ ಮಾಡೋದು, ಇದು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನನಗೆ ಖುಷಿ. ಅದಕ್ಕೋಸ್ಕರ ರಂಗಣ್ಣ ಹಾಡ್ತಾ ಇದ್ರೆ ಅಥವಾ ಏನೇ ಸಾಂಗ್ ಬಂದ್ರೆ ಆ ಗುನುಗ್ತಾ ಇರ್ಬೇಕನ್ಸುತ್ತೆ. ಆಮೇಲೆ ಅಣ್ಣವ್ರ ಸಾಂಗ್ಗಳಂದ್ರೆ ಹಾಗೆ, ನಾನು ಒಬ್ಬನೇ ಎಲ್ಲ, ನೀವು ಅಬ್ಸರ್ವ್ ಮಾಡಿರ್ಬೇಕು, ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಗುನುಗ್ತಾ ಇದ್ರು. ಆಟೋಮೆಟಿಕ್ ಆಗಿ. ಹೌದು. ನೀವು ಇವತ್ತಿನ ಒಂದು ಸಾಂಗ್ಗಳೇನಿದೆ ಅದು ಆ ಸೀಸನ್ ಮಾತ್ರ ಅಷ್ಟೇ ಮುಗ್ದೋಗುತ್ತೆ. ಆದ್ರೆ ಒನ್ ಅಂಡ್ ಓನ್ಲಿ ಅಣ್ಣವ್ರ ಸಾಂಗ್ ಮಾತ್ರ ನೀವು ಯಾವ ಸೀಸನ್ ಅಲ್ಲಿ ಹಾಕಿದ್ರು ಏನೇ ಹಾಕಿದ್ರು ಅದು ಮೈಂಡಲ್ಲಿ ಕುಳಿತ್ಕೊಂಡ್ಬಿಟ್ಟಿರುತ್ತೆ, ಜ್ಞಾಪಕ ಶಕ್ತಿ ಎಲ್ಲ ಅಷ್ಟು ಹೋಗ್ಬಿಟ್ಟಿರುತ್ತೆ, ಈಸಿಯಾಗಿ ಹಾಡು ಬಾಯಿಗೆ ಬಂದ್ಬಿಡುತ್ತೆ. ಅದು ಅಣ್ಣವರ ಒಂದು ಕೆಪಾಸಿಟಿ. ಆಮೇಲೆ ಅವರು ಅಣ್ಣವರು ಹಾಡಿರೋ ಹಾಡುಗಳಿದೆಯಲ್ಲ, ಇಂಥ ಭಾವನೆಗಳು ಯಾವುದೂ ಬಿಟ್ಟಿಲ್ಲ ಅವರು. ಪ್ಯಾಥೋ ಸಾಂಗ್ ಇರ್ಬೋದು, ರೊಮ್ಯಾಂಟಿಕ್ ಇರ್ಬೋದು, ಯಾವುದೇ ರೀತಿಯಾದಂಥ ಒಂದು ಕ್ಲಾಸಿಕಲ್ ಸಾಂಗ್ಸ್ ಇರ್ಬೋದು, ಎಲ್ಲದರಲ್ಲೂ ಪೀಕ್ ಲೆವೆಲ್ ಅಂತ ಏನು ಕರೀತಾರೆ ಆ ರೇಂಜ್ಗೆ ಮನಸ್ಸನ್ನ ಮನೆಗಳನ್ನ ಮುಟ್ಟಿರೋರು ಅಣ್ಣವರು. ಸೊ ಹಾಗಾಗಿ ಅವ್ರನ್ನ ಅಣ್ಣ ಅವ್ರು ಹಾಡದಂತ ನಿಮ್ಮ ಫೇವ್ರೆಟ್ ಸಾಂಗ್ ಒಂದೆರಡು ಲೈನ್ ಗುನುಗಿ ಪ್ಲೀಸ್ ನಮ್ಗೋಸ್ಕರ. ನನ್ನ ಡಿಪಿಗೆ ನಾನು ಯಾವತ್ತೂ ಹಾಕೊಂಡಿರುವಂತ ಒಂದು ಲೈನು, ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲೇ ದೇವರ ಹುಡುಕು, ಬಾಳಲ್ಲಿ ಬರುವುದು ಬೆಳಕು, ನಿನ್ನ ಬಾಳಲ್ಲಿ ಬರುವುದು ಬೆಳಕು, ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದೆಂದು, ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ. ಅಲ್ಲಿ ನೋಡಿ, ನಿಮ್ಮ ಹಾಡಿಗೆ ದೇವರೇ ಒಲಿದು ನಿಮಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಪ್ರೇಮ್ ಸರ್, ಥ್ಯಾಂಕ್ ಯು ಸೋ ವೆರಿ ಮಚ್. ಶಿವಣ್ಣ, ಪ್ರೇಮ್ ಒಳ್ಳೆ ವಾಯ್ಸ್ ಇದೆ, ಪ್ರೇಮ್ಗೆ ಫಸ್ಟ್ ಕ್ಲಾಸ್, ಫ್ಯಾಂಟಾಸ್ಟಿಕ್ ವಾಯ್ಸ್. ಅಂಡ್ ಇವತ್ತು ಅಷ್ಟೇ ಈ ಸಾಂಗ್ ಅಷ್ಟೇ ರುದ್ರ ಮಾಸ್ಟರ್ ಅದೇ ಹೇಳ್ತಿದ್ದೆ, ತುಂಬಾ ಡಿಫಿಕಲ್ಟ್ ಟಾಸ್ಕ್ ನಮ್ಗೆ. ಯಾಕಂದ್ರೆ ಒಬ್ರು ಸ್ಟ್ರಾಂಗ್ ಡ್ಯಾನ್ಸರ್ಸ್, ಒಬ್ರು ಪಾಪ ಅವ್ರಿಗೆ ಹಾಡ್ತಾರೆ, ಬಟ್ ಅಟ್ ಸೇಮ್ ಟೈಮ್ ಅವ್ರು ಇದಕ್ಕೆ ಮ್ಯಾಚ್ ಮಾಡ್ಬೇಕಂದ್ರೆ ಅವ್ರಿಗೂ ಒಂದು ಸ್ವಲ್ಪ ಮುಜುಗರ ಇರುತ್ತೆ, ಹೆಂಗ್ ಮಾಡೋದು ಅಂತ. ಅವ್ರು ಹಾಡಿದ್ನ ನಾ ಕೇಳಿದ್ದೀನಿ, ಸರಿಗಮ ಇದರಲ್ಲಿ ಕೇಳಿದ್ದೀನಿ. ಇಸ್ ಗಾಟ್ ಅ ವೆರಿ ಗುಡ್ ವಾಯ್ಸ್. ನೀವು ನನ್ನ ಜೊತೆ ಹಾಡಿದ್ರಿ ಸರ್. ಓಂ ಅಂದ್ರೆ ಶಿವಣ್ಣ, ಶಿವಣ್ಣ ಅಂದ್ರೆ ಓಂ, ಮೆಹಬೂಬ ಸಾಂಗು ನಾವು ಹಾಡಿ ಇಬ್ರು ಜೊತೆಲಿ ಸೇರಿ ಹಾಡಿದ್ವಿ ಸರ್. ಸಾಂಗ್ ರಿಪ್ ದ ಗ್ಯಾಂಗ್ ಅದ್ ನೀವೇ ಹೇಳಿದಣ ಅಲ್ಲಿ. ಬಟ್ ಅಷ್ಟೇನೆ, ಬಟ್ ಅವ್ರು ಹಾಡಿದ್ರು, ನಮ್ಗೆ ಆ ಥರ ವಾಯ್ಸ್ ಎಲ್ಲ ಇಲ್ಲ. ಬಟ್ ಅವ್ರು ತುಂಬಾ ಚೆನ್ನಾಗಿ ಹಾಡಿದ್ರು, ಭಾಳ ಚೆನ್ನಾಗಿ ಹಾಡಿದ್ರು. ಅಂಡ್ ವಿದಿತಾ ಇವತ್ತು ತುಂಬಾ ಚೆನ್ನಾಗಿ ಮಾಡಿದೆ, ಸೂಪರ್, ವೆರಿ ಬ್ಯೂಟಿಫುಲ್. ಅಂಡ್ ದಿಲೀಪ್ ಅಂಡ್ ವಿದಿತಾ ಬೋತ್, ಇವಾಗ ವಿದಿತಾ ವಾಸ್ ಡೂಯಿಂಗ್ ಫ್ಯಾಂಟಾಸ್ಟಿಕ್. ಇವತ್ತು ಎಕ್ಸ್ಪ್ರೆಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಅಂಡ್ ನೀವು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರಿ. ಅಂಡ್ ಭಾಳ ಖುಷಿ ಆಯ್ತು. ಎವ್ರಿಬಡಿ ಹೋಲ್ ದಿಸ್ ಆಮೇಲೆ ಪ್ರೇಮ್ ಒಂದು ಮಾತು ಹೇಳಿರ್ತಾರೆ, ಅಪ್ಪಾಜಿ ಸಾಂಗ್ಸ್ ಅಂತದಂತ. 100% ಸತ್ಯ ಅದು. ಅಂಡ್ ಎಕ್ಸ್ಪೆಷಲಿ ಇವಾಗ ಇಲ್ಲಿ ಮಾತ್ರ ಅಲ್ಲ, ಇವಾಗ ಗೋವಿಂದನು ಅಷ್ಟೇ ಒಂದು ಫಂಕ್ಷನ್ ನೋಡಿರ್ಬೇಕು, ಅವರು ಗೋವಿಂದ ಹೇಳಿದಾರೆ ಈ ತರ, ನಮ್ಗೆ ಈ ಸಾಂಗ್ ತುಂಬಾ ಇಷ್ಟ ಅನ್ಬಿಟ್ಟು ಯಾವ್ದೋ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಹೇಳಿದ್ದಾರೆ. ಆ ಹಾಡ್ನು ಅವ್ರ ಪಿಕ್ಚರ್ ಮಾಡಿದ್ದಾರೆ.
ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ. ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ. ಎಂದೆಂದು ನಿನ್ನನ್ನು ಅಗಲಿ ನಾನಿರಲಾರೆ. ಈ ಸಾಂಗು ಅವ್ರು ಹೇಳಿದ್ರು ಇದನ್ನ. ಐ ಥಿಂಕ್ ಯಾರಿಗ ಇಷ್ಟ ಆಗಲ್ಲ ನೋಡಿ, ನಾರ್ತ್ವರೆಗೂ ಹೋಗಿದೆ ಅಂದ್ರೆ ಗೋವಿಂದ ಅವರು ಹೇಳಿದ್ರು ಇದನ್ನ ಯಾವತ್ತನ್ ಕಾಲೇಜ್ ಸಾಂಗ್ ಅದು. ಐ ಥಿಂಕ್ ಅಮೇಝಿಂಗ್. ಲೀಲಾವತಿ ಅವರೇ ನೀವೇನ್ ಹೇಳ್ತೀರಾ? ಅವ್ರ ಮುಖದಲ್ಲಿ ಆಗ್ಲಿಂದ ನೋಡಿ ನಗ್ತಾನೆ ಖುಷಿ. ಏನು ಖುಷಿ ಅಂದ್ರೆ ಮೇಡಮ್, ಶಿವಣ್ಣ ಅವ್ರನ್ನ, ಅಪ್ಪಾಜಿ ಅವ್ರನ್ನ, ಅಪ್ಪು ಸರ್ನ ಎಲ್ಲ ಟಿವಿಯಲ್ಲಿ ನೋಡಿರೋದಷ್ಟೇ. ನಮ್ಗಿದೆಲ್ಲ ಗೊತ್ತಿಲ್ಲ. ಇದು ಇವಾಗ ನನಗೆ ಹೊಸ ಪ್ರಪಂಚ. ಅವ್ರನ್ನೆಲ್ಲ ನೋಡ್ತಿದ್ರೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ, ನಾನು ಬೆಳಗ್ಗೆ ಬಂದಾಗಿಂದನು ಆ ಖುಷಿ ತಡ್ಕೊಳಕ್ಕೆ ಆಗ್ತಿಲ್ಲ ನನಗೆ. ಅಷ್ಟು ಖುಷಿ ಆಗ್ತಿದೆ. ಒಂದೇ ಒಂದು ಆಸೆ ಮೇಡಮ್ ನನಗೆ, ಹೇಳಿ, ಶಿವಣ್ಣನ ಜೊತೆ ನಾನು ಒಂದು ಸ್ಟೆಪ್ ಹಾಕ್ಬೇಕು ಅಂತ ಆಸೆ. ಲೀಲಾವತಿಯವರು ಮೊದಲನೇ ಸಲ ಇಷ್ಟೊಂದು ಭಾವಕರಾಗಿರೋದನ್ನ ನಾವು ನೋಡ್ತಾ ಇರೋದು. ಲೀಲಾವತಿ ಅವರೇ, ಮಾತಾಡಕ್ ಮಾತೇ ಬರ್ತಾಯಿಲ್ಲ ಮೇಡಮ್, ಅಷ್ಟು ಖುಷಿ ಆಗ್ತಾ ಇದೆ. ನಿಜ ಹೇಳ್ಬೇಕು ಅಂದ್ರೆ, ಅಣ್ಣ ತೀರೋದಾಗಿಂದ ತುಂಬಾ ಇದು ನೋವುಗಳನ್ನ ತುಂಬಾ ಮಾಡಿದೆ. ಇವತ್ತು ಅಣ್ಣವ್ರ ಜೊತೆ ಡ್ಯಾನ್ಸ್ ಮಾಡೋದನ್ನ ಆ ಖುಷಿನ ಹೇಳ್ಕೊಳಕ್ಕೆ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ ನನಗೆ. ಶಿವಣ್ಣ ತುಂಬಾ ಥ್ಯಾಂಕ್ಸ್. ಇವ್ರು ನೋಡೆ ಮಹಾಗುರುಗಳೇ ಲೈನ್ ಹಾಡು ಬರ್ದಿದ್ದಾರೆ. AK-47 ಓ ಮೈ ಸನ್, ಅಮ್ಮನಾಸೆಯ ಆರತಿಯಾಗು, ಅಪ್ಪನಾಸೆಯ ಕೀರುತಿಯಾಗು, ಒಳ್ಳೆ ಜನರಲ್ಲೊಂದಾಗು, ನಾಡಿನ ನೆಚ್ಚಿನ ಮಗನಾಗು. ಸ್ವಾಗತಿಸಿ ಅಭಿಜಿತ್ ಸರ್ ಹಾಗೂ ಎಕ್ಸ್ಪ್ರೆಷನ್ಸ್ ಕ್ವೀನ್ ರೋಹಿಣಿ ಮೇಡಮ್ ಅವರ ಜೊತೆಗೆ ವೇದಿಕೆ ಮೇಲೆ ಬರ್ತಿದ್ದಾರೆ ನಮ್ಮ ಎಸ್ ಗ್ರೂಪ್ ಬೆಂಗಳೂರಿನ ಸದ್ವೇನ್ ಹಾಗೂ ಶಾರಿಕಾ. ಸರ್ ನೆಕ್ಸ್ಟ್ ಶಾಟ್ಗೆ 30 ಮಿನಿಟ್ಸ್ ಬ್ರೇಕ್ ಇದೆ ಸರ್. ಹೌದಾ? ಓಕೆ, ಥ್ಯಾಂಕ್ ಯು. ಶೂಟಿಂಗ್ ಬಂದು ಅಲ್ಲೇ 5-6 ದಿನ ಆಯಿತು. ರೋಹಿಣಿ ತುಂಬ ನೆನಪು ಬರ್ತಾ ಇದ್ದಾಳೆ. ಈ ಕ್ಷಣನೇ ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಹೇಗಿದೆಯಾ ರೋಹಿಣಿ? ರೀ, ನೀವು ಶೂಟಿಂಗ್ ಹೋಗಿ ಆಗಲೇ 5-6 ದಿವಸ ಆಯಿತು. ಯಾಕೆ ನನ್ನ ಮರ್ತ್ಬಿಟ್ರಾ? ಸ್ಟುಪಿಡ್, ನಾನು ನಿನ್ನ ತುಂಬ ಮಿಸ್ ಮಾಡ್ತಾ ಇದ್ದೀನಿ. ನಾವಿಬ್ರು ಫಸ್ಟ್ ಟೈಮ್ ಮೀಟ್ ಆಗಿರೋ
ಪ್ರತಿ ಜನ್ಮದಲ್ಲೂ. ಈ ಕಲಾವಿದ ಇದಾರಲ್ಲ ಅಭಿಜಿತ್ ಸರ್ ಹಾಗೂ ರೋಹಿಣಿ ಮೇಡಮ್ಗೆ ಮತ್ತೊಮ್ಮೆ ಮಗದೊಮ್ಮೆ ಒನ್ಸ್ ಮೋರ್ ಸ್ಟ್ಯಾಂಡಿಂಗ್ ಓವೇಷನ್. ಓರ್ವ ಕಲಾವಿದನ ಡೆಡಿಕೇಶನ್ ಹೇಗಿರ್ಬೇಕು ಅಂತ ಇವತ್ತಿಗೂ ಮತ್ತೊಮ್ಮೆ ಆ ನೆನಪನ್ನ ಮತ್ತೆ ತೋರಿಸ್ಕೊಟ್ಟಂತಹ ಕಲಾವಿದರು. ಅಷ್ಟೆಲ್ಲ ಮಾಡಿ ಅಣ್ಣ ಅಷ್ಟು ಹಂಬಲಾಗಿ ನಿಂತಿದ್ದಾರೆ ನೋಡಿ, ಅಷ್ಟು ಹಂಬಲಾಗಿ ನಿಂತಿದಾರಣ್ಣ. ಅಭಿಜಿತ್ ಸರ್, ಯು ಆರ್ ಆಸಮ್ ಸರ್. ಒಂದು ಮಾತಲ್ಲಿ ಹೇಳೋದಾದ್ರೆ ಇವತ್ತು ಈ ಕಾರ್ಯಕ್ರಮದಿಂದ ನೀವು ಮಾಡಿರೋ ಡಾನ್ಸ್ ಇಂದ ಹಿ ಈಸ್ ಅ ಟ್ರೂ ಇನ್ಸ್ಪಿರೇಷನ್ ಟು ಆಲ್ ಆಫ್ ಅಸ್. ಸೊ ಮೋರ್ ಪವರ್ ಟು ಯು ಸರ್, ಮೋರ್ ಪವರ್ ಟು ಯು ಸರ್. ಅಂಡ್ ನಮ್ಮ ಕಾರ್ಯಕ್ರಮದ ಅತಿ ದೊಡ್ಡ ಎನರ್ಜಿ ಅಂದ್ರೆ ಶ್ವೇತಾ, ಅದು ನಮ್ಮ ಶಿವಣ್ಣ. ಆ ಎನರ್ಜಿನ ಅವ್ರು ಎತ್ತಿ ಮೆರೆದಾಡಿಸ್ತಾರೆ ಅಂತಂದ್ರೆ ಉತ್ಸವ ಅಣ್ಣ, ಅದು ಉತ್ಸವ. ಫಸ್ಟ್ ನಿಮ್ಮಿಂದಾನೇ ಮಾತು ಶುರು ಮಾಡ್ತೀನಿ ಅಣ್ಣ. ಫಸ್ಟ್ ಆಫ್ ಆಲ್ ಅಭಿಜಿತ್, ಐ ಆಮ್ ಪ್ರೌಡ್ ಟು ಬಿ ಯುವರ್ ಫ್ರೆಂಡ್. ನಿಜವಲ್ಲ, ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಏನಂತೀವಿ ಡೆಡಿಕೇಶನ್ ಅನ್ನೋದು ಈ ನಡುವೆ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ. ಅಂದ್ರೆ ನೀವು ಬಂದು ಇಷ್ಟು ಪರ್ಫೆಕ್ಟ್ ಆಗಿ ಏನೇನು ಫ್ಲಿಪ್ಸ್ ಎಲ್ಲ ಮಾಡಿದ್ರಿ, ಮೈ ಗಾಡ್, ಇಟ್ ವಾಸ್ ಸೋ ಟ್ರೀಟ್ ಟು ವಾಚ್ ಯು. ಯಾವಾಗ ಈಸ್ ಅ ವೆರಿ ಗುಡ್ ಡಾನ್ಸರ್, ತುಂಬಾ ಒಳ್ಳೆ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ. ಅಂಡ್ ಈಸ್ ಅ ವೆರಿ ಗುಡ್ ಆಕ್ಟರ್, ವೆರಿ ಗುಡ್ ಫ್ರೆಂಡ್, ಈಸ್ ಮೋರ್ ಲೈಕ್ ಮೈ ಬ್ರದರ್. ಯಾಕಂದ್ರೆ ಅಷ್ಟೊಂದು ಒಡನಾಟ ಇದೆ ನನಗೂ ಅಭಿಜಿತ್ಗೂ. ಸೊ ಐ ಥಿಂಕ್ ಟುಡೇ ವೆನ್ ಐ ಸಾ ಹಿಮ್ ಡ್ಯಾನ್ಸಿಂಗ್, ವಿಷ್ಣು ಸರ್ ನೋಡ್ದಂಗೆ ಆಯ್ತು. ವಿಷ್ಣು ಸರ್ ದೊಡ್ಡ ಅಭಿಮಾನಿ ಅವರು. ಅಂಡ್ ಅವ್ರು ನೋಡ್ದಂಗೆ ಆಯ್ತು. ಅಂಡ್ ಮೂಮೆಂಟ್ಸ್ ಎಷ್ಟು ಸುಂದರವಾಗಿತ್ತು, ಆ ಬಿಟ್ಟ ಅದೆಲ್ಲ ಬಹಳ ಚೆನ್ನಾಗಿತ್ತು. ಅಂಡ್ ಸದ್ವಿನ್ ಶಾರಿಕಾ ಜೊತೆ ಆಡೋದಂದ್ರೆ ತಮಾಷೆ ಅಲ್ಲ. ದೇ ಬೋತ್ ಆರ್ ಅಗೈನ್ ಒನ್ ಮೋರ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇನ್ DKD. ಅಂಡ್ ಎಷ್ಟು ಚೆನ್ನಾಗಿತ್ತು ಅವ್ರದ್ದು ಅಷ್ಟೇ. ದಿಸ್ ಟೈಮ್ ವಿ ವರ್ ವಾಚಿಂಗ್ ಬೋತ್ ಆಫ್ ದೆಮ್. ಅಂಡ್ ಅಭಿಜಿತ್ ಆಫ್ ಕೋರ್ಸ್ ಸ್ಟೀಲ್ ದ ಶೋ ಟುಡೇ. ನಿಜವಾಗ್ಲೂ ಸ್ಟೀಲ್ ದ ಶೋ. ಅವರು ಜೋಡಿ ನಂಬರ್ 1 ಕಾರ್ಯಕ್ರಮಕ್ಕೆ ಬಂದಾಗ ಒಂದು ಮಾತನ್ನ ಕೇಳಿದ್ರು, ಐ ಥಿಂಕ್ ನೀವು ಇದ್ರಿ ಆಗ. ಸರ್ ಏನಕ್ಕೆ ಈ ಒಂದು ಕಾರ್ಯಕ್ರಮನ ಆಯ್ಕೆ ಮಾಡ್ಕೊಂಡ್ರಿ ಅಂತ ಅವ್ರು ಹೇಳಿದ ಒಂದು ಮಾತು ಹಸಿವು ಅಂತ ಹೇಳಿದ್ರು ಸರ್. ಅಂದ್ರೆ ಯಾವಾಗ ನೋಡಿದ್ರು ನಾನು ಪ್ರೂವ್ ಮಾಡಬೇಕು, ಯಾವ ವೇದಿಕೆಗೆ ಬಂದ್ರು ನಾನು ಪ್ರೂವ್ ಮಾಡಬೇಕು ಅಂತ ಹೇಳಿದ್ರಲ್ಲ, ಅದನ್ನ ಇಲ್ಲಿ ಮಾಡಿ ತೋರಿಸಿದ್ರು ಸರ್. ಈಸ್ ಆಲ್ವೇಸ್ ಅವ್ರ ಲೈಫ್ಲು ಅಷ್ಟೇ, ಈಸ್ ಅ ಟ್ರೂ ಫೈಟರ್. ಆ್ಯಕ್ಚುಲಿ ಅವ್ನ ಜೀವನದಲ್ಲಿ ಫೈಟ್ ಮಾಡ್ತಾ ಇದ್ದಾರೆ. ಇಲ್ಲ ಅಂದರೆ ಅಷ್ಟು ಇದು ಬರಲ್ಲ. ಯಾಕಂದ್ರೆ ಅಪ್ಪಾಜಿ ಹೇಳೋರು, ಯಾಕೆ ಜೀವನನೇ ಒಂದು ಕಷ್ಟಕ್ಕಂತ, ಆ ಒಂದು ಜಂಜಾಟದಲ್ಲಿ ನಾವೆಲ್ಲ ಕಷ್ಟಪಡಬೇಕು, ಹೋರಾಡಬೇಕು ಅಂತ ಹೇಳ್ತಾರೆ. ಅವ್ರು ಅಭಿಜಿತ್ ಮಾಡ್ತಾ ಇರೋದು ಅದನ್ನೇ. ಅಪ್ಪಾಜಿ ಜೊತೆಲಿ ಜೀವನ ಚೈತನ್ಯ ಬಹಳ ಒಂದು ಅದ್ಭುತವಾದ ಒಂದು ಇದು. ನಾನು ಅವಾಗ ಆಕ್ಟ್ ಮಾಡಿ ಶೂಟಿಂಗ್ ಇರಲಿಲ್ಲ, ನಾನು ಶೂಟಿಂಗ್ ಹೋಗ್ತಾ ಇದ್ದೆ ಅವಾಗ. ಐ ವಾಸ್ ಏಬಲ್ ಟು ಸಿ. ಲಕ್ಕಿ ಅವರಲ್ಲ ಅಪ್ಪಾಜಿ ಜೊತೆಲಿ ಅಷ್ಟು ಕ್ಲೋಸ್ ಆಗಿ ಆಕ್ಟ್ ಮಾಡಿದ್ದು ಅವ್ರು ಲಕ್ಕಿ. ನಾವು ಅಟ್ಲೀಸ್ಟ್ ಏನೋ ಸಣ್ಣದು ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡ್ಬಿಟ್ಟು ಹೋಗ್ಬಿಟ್ರು ಅಪ್ಪಾಜಿ. ಬಟ್ ಅವ್ರ ಜೊತೆಲಿ ಅವ್ರ ಮಕ್ಕಳಾಗಿ ಆಕ್ಟ್ ಮಾಡಿದ್ದಾರೆ, ಅದು ಒಂದು ಬಹಳ ಖುಷಿಯಾದ ವಿಷಯ ನಮಗೆ. ಅಭಿಜಿತ್, ಟ್ರೂಲಿ ನೀವು ಇಬ್ರೂ ಗಂಡ ಹೆಂಡತಿ ಚೆನ್ನಾಗಿರಿ. And I'm always there and we are always there with you. That's it. Anytime, any moment. Thank you. Love you always. Thank you, thank you. ನಾವು ಅಷ್ಟೇ ನಿಮ್ಮನ್ನ ಅಷ್ಟೇ ಪ್ರೀತಿಸ್ತೀವಿ. Expressions queen.
ನಮ್ಮ ಸೀನಿಯರ್ ಮೋಸ್ಟ್ ಎಕ್ಸ್ಪ್ರೆಷನ್ಸ್ ಕ್ವೀನ್ ಇವರು ಸಾಕಾಗಿ ಎಕ್ಸ್ಪ್ರೆಸ್ ಮಾಡ್ತಾರೆ. ಮ್ಯಾಮ್, ಹೇಗಿತ್ತು ಇವ್ರ ಪರ್ಫಾರ್ಮೆನ್ಸ್? ಯೂಶಲಿ ಸದ್ವಿನ್ ಅಂಡ್ ಶಾರಿಕಾ, ಸದ್ವಿನ್ ಇಸ್ ಒನ್ ಆಫ್ ದ ಮೋಸ್ಟ್ ಸ್ವೀಟೆಸ್ಟ್ ಗೈಸ್ ಆನ್ ಅವರ್ ಸೆಟ್. ಓಕೆ, ಎಲ್ಲರ ಜೊತೆ ಹೊಂದ್ಕೊಂಡಿರ್ತಾನೆ, ವೆರಿ ಸ್ವೀಟ್ ಆಗಿ ಡಾನ್ಸ್ ಮಾಡ್ತಾನೆ. ಶಾರಿಕಾ ಆಲ್ಸೋ ಶಿ ಇಸ್ ಅಮೇಸಿಂಗ್. ಬಟ್ ನನಗೆ ಅಭಿಜಿತ್ ಸರ್ ಮುಂದೆ ನನಗೆ ಆನೆಸ್ಟ್ಲಿ ಐ ಡಿಡ್ಂಟ್ ಸಿ ಎನಿಬಡಿ ಎಲ್ಸ್ ಕಣೆ. ಸಚ್ ಅನ್ ಇನ್ಸ್ಪಿರೇಷನ್ ಸರ್ ಯು ಆರ್. Sir, I really heartful I pray that you win this show, sir. Yes. Sir, I am not. Yes. Sir, it's been a long journey, I'm sure, sir. ಯಾವಾಗಾದ್ರೂ ಏನಾದ್ರೂ ನೋಡಿದಾಗ ಒಳಗಡೆಯಿಂದ you feel really happy. This is a moment, sir. You made all of us so happy, both of you, both the couples, so beautiful. ನಾನು ಅಲ್ಲಿ ಬಂದು ನಿಮ್ಗೆ ತಪ್ಕೊಳ್ಳೇಬೇಕಾಗಿತ್ತು. It was so nice. ಎಷ್ಟು ಚೆನ್ನಾಗಿತ್ತು ಅಂದ್ರೆ I am not disappointed. I'm extremely happy. Thank you, Rakshita. Thank you. So kind of you. So happy I am, sir. You are something else, sir. You are definitely Anu ಹೇಳ್ದಂಗೆ ನನಗೆ I take all my inspiration and all my strength on this show through Anna. He is one of our biggest inspirations. ನನಗೆ when I see Anna stood up and spoke, sir, it was such a he's the most humble person, but I have not seen somebody also as humble as you, sir. You are extremely humble and sweet, sir. ಅಲ್ಲ, ಆಮೇಲೆ ಮೇಡಮ್ ಬೆಳಿಗ್ಗೆಯಿಂದ ಒಂದೇ ಮಾತು, he is so sweet, no? ಅಭಿಜಿತ್ sir is so sweet, no? Constantly ಅದ್ರ ಹೇಳ್ತಾ ಇದಾರೆ ಮೇಡಮ್. I was thinking at least respectful age we should give the fire brand. This is not respectful. No, this is deserves it. Yes, deserving fire brand. Sir, thank you for making us so happy today, sir. We love you, sir. Thank you so much, sir. Thank you, ma'am. Thank you. I think this moment has been very special to Rohini ma'am. ಅವ್ರು ಆಕ್ಚುಲಿ ಭಾವುಕರಾಗ್ಬಿಟ್ಟಿದ್ದಾರೆ. ಖಂಡಿತ ಮೇಡಮ್, ನೀವು ಹೇಳಿದ್ರಲ್ಲ ಡಿಸರ್ವ್ ಇಟ್ ಅಂತ. ಅವ್ರಿಗೆ ನಿಜವಾಗ್ಲೂ ಒಬ್ಬ ಒಳ್ಳೆ ನಟ, ಎಲ್ಲ ಇದೆ. ಬಟ್ ಅವ್ರಿಗೆ ದೇವರು ಅಷ್ಟು ಒಂದು ಇದ್ರ ಸ್ಥಾನ ಕೊಟ್ಟಿಲ್ಲ ಅವ್ರಿಗೆ. ನನಗೆ ಅದು ಒಂದೊಂದ್ಸಲ ಬೇಜಾರಾಗತ್ತೆ. ಬಟ್ ಅವ್ರು ತುಂಬ ಸ್ಟ್ರಗಲ್ಲೇ, ಅವ್ರ ಜೀವನ ಫುಲ್ಲು ಸ್ಟ್ರಗಲ್ ಮಾಡ್ಕೊಂಡು. Let's clap for her. We should stand up and clap for her. Come. ರೋಹಿಣಿ ಮೇಡಮ್ ಪ್ರತಿಯೊಂದು ಎಪಿಸೋಡಲ್ಲೂ ಖುಷಿಯಾಗಿರ್ತಾರೆ, ನಗ್ನಾಗ್ತಾ ಇರ್ತಾರೆ ಯಾವಾಗಲೂ. ಇಷ್ಟು ಎಮೋಷ್ನಲ್ ಆಗಿದ್ದು ನಾನು ಯಾವತ್ತೂ ನೋಡಿಲ್ಲ ಇಷ್ಟು ಎಪಿಸೋಡ್ಸ್ಗಳಲ್ಲಿ, ಅಲ್ವಾ ಮ್ಯಾಮ್? ತುಂಬ ಖುಷಿ ಅನ್ನಿಸ್ತಾ ಇದೆ. ನಮ್ಮ ಅಕ್ಕ ಕೇಳಿದ್ಲು, ಏನೇ ನಿಂದು ದಿನ ಒಂದೊಂದು ವೇಷ ಅಂತ. ಅದಕ್ಕೆ ಹೇಳಿದೆ, ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತ. ನಮ್ಮದು ಒಂದು ವೇಷ ಅಮ್ಮ, ಇದು ಹಾಕಿದ್ದೀವಿ ಅಂತ ಹೇಳಿದೆ ನಾನು. ಬಟ್ ನನಗೆ ತುಂಬಾ ಖುಷಿ ಆಗ್ತಿದೆ. ಶಿವಣ್ಣ ಅವ್ರ ಮುಂದೆ, ರಕ್ಷಿತಾ ಮೇಡಮ್ ಮುಂದೆ, ಇಷ್ಟೆಲ್ಲ ಜನಗಳ ಮುಂದೆ ಒಂದು ಡ್ಯಾನ್ಸ್ ಮಾಡೋದು ಅಂದರೆ ಇಟ್ ಈಸ್ ನಾಟ್ ಈಸಿ. ನನಗೆ ಶಿವಣ್ಣನ ಬಗ್ಗೆ ಒಂದು ಕವನ ಬರೆದಿದ್ದೀನಿ. ಇದು ನಿನ್ನೆ ಸಾಯಂಕಾಲದ ಕುತ್ಕೊಂಡು ಶಿವಣ್ಣ ನಿಮಗೋಸ್ಕರ ಅವಳು ಒಂದು 8-10 ಲೈನ್ ಬರೆದಿದ್ದಾಳೆ. ಏನಾದರೂ ತಪ್ಪಾಗಿದ್ರೆ ಎಲ್ಲರೂ ಕ್ಷಮಿಸಿ, ಶಿವಣ್ಣ ಕ್ಷಮಿಸ್ತಾರೆ. ಅಲ್ಲ ನೋಡು, ಕೈಲಾಸದಲ್ಲಿ ವಿರಾಜಮಾನವಾಗಿರುವ ನಮ್ಮ ಶಿವಪ್ಪ, ಇಲ್ಲಿ ಚಿತ್ರರಂಗದಲ್ಲಿ ವಿರಾಜಮಾನವಾಗಿರುವರು ನಮ್ಮ ಶಿವಣ್ಣ. ತ್ರಿಮೂರ್ತಿಗಳಲ್ಲಿ ಒಬ್ಬನೇ ಶಿವ, ಚಿತ್ರರಂಗದಲ್ಲಿ ಒಬ್ಬನೇ ಶಿವ, ಆದರೆ ಎಂದೆಂದು ಇವನದೇ ಹವ. ಶಿವಪ್ಪನಿಗೆ ಇರುವುದು 3 ಕಣ್ಣು, ಶಿವಣ್ಣ ಚಿತ್ರರಂಗದ ಕಣ್ಣು. ನಮ್ಮ ಶಿವಣ್ಣನಿಗೆ ಇರುವುದು 3 ಮುದ್ದು ಗುಣ, ಅದೇ ಸರಳತೆ, ಸಜ್ಜನಿಕೆ, ಸೌಜನ್ಯತೆ. ಶಿವಪ್ಪ ಆದರೂ ನಟರಾಜ, ಶಿವಣ್ಣ ಆದರೂ ನಾಟ್ಯರಾಜ. ನಮ್ಮ ಶಿವಪ್ಪ ಎಲ್ಲದಕ್ಕೂ ಅಗ್ರಗಣ್ಯ, ನಮ್ಮ ಶಿವಣ್ಣ ಗಣ್ಯರಲ್ಲಿ ಗಣ್ಯ, ಅತಿಗಣ್ಯ, ಗುಣವಂತ. ಶಿವಣ್ಣನ ನಗು, ನಡೆ, ನುಡಿ ಎಲ್ಲದರಲ್ಲೂ ತುಂಬಿದೆ ಮುಗ್ಧತೆ. ಅದಕ್ಕೆ ನಮ್ಮ ಶಿವಪ್ಪ ನೀಡಿರುವುದು ಮೊದಲ ಆದ್ಯತೆ. ಕನ್ನಡಕ್ಕೆ ರಾಜಣ್ಣ, ರಾಜಣ್ಣನಿಗೆ ಶಿವಣ್ಣ, ಎಂದೆಂದಿಗೂ ನಾವಿರುವೆವು ನಿಮ್ಮ ಜೊತೆ ಶಿವಣ್ಣ. ಜಿ ಟಿವಿಗೆ DKD ಚಂದ, DKD ಜೊತೆ ಜೋಡಿ ನಂಬರ್ 1 ಚಂದ. ಈ ಮಹಾ ಸಂಗಮದಲ್ಲಿ ಶಿವಣ್ಣ ಇರುವುದು ಚಂದ ಚಂದ ಚಂದ. ಥ್ಯಾಂಕ್ ಯು ಶಿವಣ್ಣ.
ನನಗೆ ಆ್ಯಕ್ಚುಲಾಗಿ ನಾನು ತುಂಬ ಎಮೋಷನಲ್ ಆಗ್ಬಿಟ್ಟೆ. ಯಾಕಂದರೆ ಅಭಿಜಿತ್ನ ತುಂಬ ದಿನ ಆದ್ಮೇಲೆ ನೋಡ್ತಾ ಇದ್ದೀನಿ. ಬಟ್ ಯಾಕೆ ಐ ಡೋಂಟ್ ನೋ ವೈ ಈಸ್ ಎ ಫ್ಯಾಂಟಾಸ್ಟಿಕ್ ಪರ್ಸನ್. ಯಾಕಂದರೆ ಎಲ್ಲರೂ ಒಳ್ಳೆ ಆ್ಯಕ್ಟರ್ ಆಗ್ತಾರೆ, ಒಳ್ಳೆ ಇದಿರುತ್ತೆ, ಓಕೆ, ಬಟ್ ಒಳ್ಳೆ ಮನುಷ್ಯ ಆಗೋದು ತುಂಬ ರೇರ್. ಈಸ್ ಎ ವೆರಿ ನೈಸ್ ಹ್ಯೂಮನ್ ಬೀಯಿಂಗ್. ಆ್ಯಂಡ್ ಐ ಪ್ರಾಮಿಸ್ ಯು ಮ್ಯಾಮ್, ನೆಕ್ಸ್ಟ್ ಸಿನಿಮಾ ನಾನು ಯಾವುದೇ ಮಾಡಿದ್ರು ಅಭಿಜಿತ್, ಐ ವಿಲ್ ಸಿ ದಟ್ ಅಭಿಜಿತ್ ವಿತ್ ಮೀ. It is my promise, my vada. He will be there with me. I don't want to miss him hereafter. So, ಶಿವಣ್ಣ I love you, Abhijit. I love you. ನಾನು ಆ್ಯಕ್ಚುಲಿ ಶಿವಣ್ಣನ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ, ದಟ್ ಈಸ್ ರಾಜ. ಅದಾದಮೇಲೆ ಬಹಳಷ್ಟು ಸಿನಿಮಾಗಳು ನಾನು ಮಾಡಬೇಕಾಗಿತ್ತು, ಯಾಕೋ ಕಾರಣಾಂತರದಿಂದ ಮಿಸ್ ಆಯಿತು. ಬಟ್ ಇವತ್ತು ನನಗೆ ಆ್ಯಕ್ಚುಲಿ ಭಾಳ ಖುಷಿಯಾಗಿದೆ ಅಂದರೆ ಶಿವಣ್ಣನ ಬಾಯಲ್ಲಿ ನಾನು ಜೊತೆಲಿ ಇಟ್ಕೋತೀನಿ ಅಂತ ಹೇಳಿದ್ರಲ್ಲ, ದಟ್ ಈಸ್ ಗ್ರೇಟ್ನೆಸ್. ಅವರಿಗೆ ಭಗವಂತ ಕೊಟ್ಟಿರೋ ಸ್ಥಾನಕ್ಕೆ ಅವ್ರು ಆಡಿರೋ ಮಾತು. ಭಗವಂತ ಅವ್ರನ್ನ ಇನ್ನೂ ಒಂದು 100 ವರ್ಷ ಆರೋಗ್ಯ, ಸೌಭಾಗ್ಯ, ಆಯುಷು, ಆರೋಗ್ಯ, ಶಕ್ತಿ, ಎನರ್ಜಿ ಎಲ್ಲವನ್ನೂ ಅವ್ರಿಗೆ ದೇವರು ಕೊಡಲಿ ಅಂತ ನಾನು ಈ ಸಮಯದಲ್ಲಿ ಈ ವೇದಿಕೆ ಮೇಲೆ ಭಗವಂತ ಪರಿಪೂರ್ಣ ನಾನು ಬೇಡ್ಕೋತೀನಿ. ಥ್ಯಾಂಕ್ ಯು ಶಿವಣ್ಣ. ಗಾಡ್ ಬ್ಲೆಸ್, ಗಾಡ್ ಬ್ಲೆಸ್. ಶಿವಣ್ಣ, ನೀವಿದ್ದೀರಾ ಅಂತ ಈ ಮಾತು ಹೇಳ್ತಾ ಇಲ್ಲ, ಖಂಡಿತವಾಗ್ಲೂ ಇದು ಉತ್ಪ್ರೇಕ್ಷೆನೇ ಅಲ್ಲ. ನಿಮ್ಮನ್ ಬಿಟ್ರೆ ಈ ಮಾತು ಬೇರೆ ಯಾರಿಂದಾನು ಇಷ್ಟು ಮನ್ಸಾರೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಣ್ಣ. ಅದು ಅಪ್ಪಾಜಿ ಬ್ಲಡ್ ಅಲ್ಲ ಅಣ್ಣ. ಅಷ್ಟು ಚೆನ್ನಾಗಿ ಮನ್ಸು ಮುಟ್ಟೋ ರೀತಿಲಿ ನೀವು ಒಂದು ಸೆಕೆಂಡ್ ಯೋಚನೆ ಮಾಡದೆ ನೀವು ಅದನ್ನ ಹೇಳಿದ್ರ. ಆ್ಯಂಡ್ ನಮಗೆಲ್ಲರಿಗೂ ಏನು ಸಂತೋಷ ಗೊತ್ತಾ, ನೀವು ನಿಂತಿರೋ ಜಾಗದಲ್ಲಿ ನಾವು ನಿಂತಿದ್ದೀವಿ, ನೀವು ಉಸಿರಾಡ್ತಿರೋ ಗಾಳಿನ ನಾವು ಉಸಿರಾಡ್ತಿದ್ದೀವಲ್ಲ, ನಿಜವಾಗ್ಲೂ ನಾವು ತುಂಬ ಪುಣ್ಯವಂತರಣ್ಣ. ನಾಟ್ ಈಸಿ ಟು ಸೇ ದಟ್. ಗ್ರೇಟ್. ಅಂಡ್ ರೋಹಿಣಿ ಮೇಡಮ್, ನೀವು ಹೇಳಿದ್ರಿ ನಮ್ಮ ಯಜಮಾನ್ರಿಗೆ ಇನ್ನೂ ಒಳ್ಳೆ ಸ್ಥಾನ ಸಿಗ್ಬೇಕಾಗಿತ್ತು ಅಂತ. ದೇವ್ರು ಏನಾದ್ರು ಒಂದು ಕಿತ್ಕೊಂಡ್ರೆ ಅದಕ್ಕಿಂತ 10ರಷ್ಟು ಕೊಡ್ತಾನೆ ಅಂತ ಹೇಳ್ತಾರೆ. ಇವತ್ತು ಯಾರ್ಯಾರ ಜೊತೆ ಏನೇನು ಸಿಗ್ತಾ ಇತ್ತೋ ಗೊತ್ತಿಲ್ಲ, ಬಟ್ ಶಿವಣ್ಣನ ಆಸ್ಥಾನದಲ್ಲಿ ಸ್ಥಾನ ಸಿಕ್ಬಿಡ್ತು ನಿಮ್ಮ ಯಜಮಾನ್ರಿಗೆ. ಬೇರೆ ಎಲ್ಲೂ ಇಲ್ಲ, ಕೈಲಾಸದಲ್ಲಿ ಸ್ಥಾನ ಸಿಕ್ಬಿಡ್ತು. ಥ್ಯಾಂಕ್ ಯು ಶಿವಣ್ಣ, ಐ ಲವ್ ಯು ವರ್ಡ್ಸ್, ಫ್ಯಾಂಟಾಸ್ಟಿಕ್ ವರ್ಡ್ಸ್. ಥ್ಯಾಂಕ್ ಯು. ವಿ ಲವ್ ಯು ಶಿವಣ್ಣ, ವಿ ಲವ್ ಯು, ರಿಯಲಿ ಲವ್ ಯು ಆಲ್ವೇಸ್. ಅರ್ಜುನ್ ಸರ್, ಒನ್ ಆಫ್ ದ ಬೆಸ್ಟ್ ಎವರ್ ಮೂಮೆಂಟ್ಸ್ ಇನ್ ZTV ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಒನ್ ಆಫ್ ದ ಬೆಸ್ಟ್ ಎವರ್ ಮೂಮೆಂಟ್ಸ್ ಅಂದರೆ ಇಲ್ಲಿ ನಡೆದಂಥ ಎಲ್ಲ ವಿಚಾರಗಳು ತುಂಬ ದೈವಿಕವಾದದ್ದು. ಒಬ್ಬ ಒಳ್ಳೆ ಕಲಾವಿದ ಒಂದ್ಸತಿ ಹುಟ್ಟುಬಿಟ್ರೆ ಅವನಿಗೆ ಸಾವೇ ಇಲ್ಲ ಸರ್. ಅವನಿಗೆ ಸೆಂಟ್ರಲ್ ಅವಕಾಶ ಸಿಕ್ಕಿಲ್ವೋ, ವಯಸ್ಸಾಯ್ತೋ ವಯಸ್ಸಾಗಿಲ್ವೋ, ಆರೋಗ್ಯ ಇದೆಯೋ ಇಲ್ವೋ, ಏನಾದರೂ ಆಗಲಿ, ಒಬ್ಬ ಒಳ್ಳೆ ಕಲಾವಿದ ಒಂದ್ಸತಿ ಹುಟ್ಟಿದ ಮೇಲೆ ಅವ್ನಿಗೆ ಸಾವೇ ಇಲ್ಲ. ಅವ್ನಿಗೆ ಈ ಥರ ಅವಕಾಶ ಸಿಕ್ಕಿದಾಗ ಮತ್ತೆ ಎದ್ದು ಬಂದು ಹೊಡಿತಾ ಇರ್ತಾನೆ, ಎದ್ದು ಬಂದು ಸಿಕ್ಸ್ ಹೊಡಿತಾನೆ ಇರ್ತಾನೆ, ಮತ್ತೆ ಹುಟ್ಟುತ್ತಾ ಇರ್ತಾನೆ. ದಟ್ ಈಸ್ ವಾಟ್ ಐ ಸಾ ಟುಡೇ ಸರ್. ಯು ವೇರ್ ರಾಕಿಂಗ್. ನನಗೆ ಸುಮ್ಮನೆ ಹಂಗೆ ಅನಿಸ್ತು, ವಿ ಡೋಂಟ್ ನೋ ಕ್ಯಾನ್ ವಿ ಆ್ಯಡ್ ಟೈಮ್ ಟು ಲೈಫ್, ಬಟ್ ವಿ ಕ್ಯಾನ್ ಆ್ಯಡ್ ಲೈಫ್ ಎವ್ರಿ ಟೈಮ್. ಅದೇ ನೀವು ಮಾಡಿದ್ದು. ಪ್ರತಿ ಮೂಮೆಂಟ್ಗೂ ನೀವು ಜೀವನ ತುಂಬಿಸ್ತಾ ಇದ್ದೀರಾ. ಜೀವನದಲ್ಲಿ ಎಷ್ಟು ಟೈಮ್ ಇದೆ ಬೇಕಾಗಿಲ್ಲ, ಬಟ್ ಇರೋ ಟೈಮಲ್ಲಿ ಅದಕ್ಕೆ ಜೀವ ತುಂಬಿಸ್ತಾ ಇದ್ದೀರಾ. ದಟ್ ಈಸ್ ವಾಟ್ ಐ ಲರ್ನ್ ಫ್ರಮ್ ಯು ಸರ್. ಐ ಲವ್ ಯು. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಸಚ್ ಅ ಬ್ಲೆಸ್ಡ್ ಟೈಮ್ ಫಾರ್ ಮಿ ಟು ಜಸ್ಟ್ ಸ್ಟ್ಯಾಂಡ್ ಆ್ಯಂಡ್ ಟಾಕ್ ಅಬೌಟ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಬಸ್. ಥ್ಯಾಂಕ್ ಯು ಅರ್ಜುನ್ ಸರ್. ಥ್ಯಾಂಕ್ ಯು. ಆ್ಯಂಡ್ ಬಹುಶಃ ಇಲ್ಲಿ ಇವತ್ತು ವಿಶೇಷವಾಗಿ ಒಬ್ಬರು ವ್ಯಕ್ತಿ ನಮ್ಮೆಲ್ಲರಿಗಿಂತ ಜಾಸ್ತಿ ಸಂತೋಷಪಟ್ಟು ಹೆಮ್ಮೆ ಪಡ್ತಾ ಇದ್ದಾರೆ. ಅಲ್ಲಿ ಮೌನವಾಗಿ ಕೂತಿರೋದು ಮಾಳವಿಕಾ ಮ್ಯಾಮ್. ಇಲ್ಲ, ಒಂಥರ ಮಂತ್ರಮುಗ್ಧರಾಗಿ ಕೂತಿದ್ದೀವಿ ಇವತ್ತು. ಅಭಿ ಸರ್ ನಿರೀಕ್ಷೆ ಮಾಡಿರಲಿಲ್ಲ ನೀವು ಈ ಅವಕಾಶನ ಈ ರೀತಿ ಅಂದ್ರೆ ಈ ರೀತಿ ನೀವು ಪ್ರಜ್ವಲಿಸ್ತೀರಿ ಅಂತ ಗೊತ್ತಿರಲಿಲ್ಲ. ಅದು ಇಲ್ಲಿ ಕೂತಿರೋ ವ್ಯಕ್ತಿಯ ಪ್ರಭಾವ ಇರಬಹುದೇನೋ. ಇಷ್ಟೊಂದು ಪ್ರತಿಭೆ ನಿಮ್ಮೊಳಗಡೆ ಇದೆ. ಅದು ಆವಾಗವಾಗ ಕಣ್ಣಿಗೆ ಬಂದು ಹೋಗ್ತಾ ಇತ್ತು. ಇವತ್ತು ಅದರ ಸಂಪೂರ್ಣ ದರ್ಶನವಾಗಿದೆ. ಅಭಿಜಿತ್ ಸರ್, ಈ ಲೈವ್ ವೈರ್ ಅಂತಾರೆ, ಹಿಡ್ಕೊಳ್ಳೋದು ಕಷ್ಟ ಅಂತ. he is an epitome of live wire. You know, it's very difficult to hold. Always dynamic, always moving. ಅದನ್ನ ಎಲ್ಲೋ ಒಂದ್ ಕಡೆ ಅದು ಇವತ್ತು ನೀವು ಅದನ್ನ ಪ್ರದರ್ಶನ ಮಾಡಿದ್ದೀರಿ. ತುಂಬಾ ಸಂತೋಷವಾಯ್ತು ಸರ್. ಈ ವೇದಿಕೆಗೆ ನಾವು ಇವತ್ತು ಮಹಾಸಂಗಮ ಮಾಡಿದ್ದು ಇದೊಂಥರ ಬೇರೆನೇ ಅನುಭವ ಆಗ್ತಾ ಇದೆ. ರೋಹಿಣಿ ಮೇಡಮ್, ಇವತ್ತು ನೀವು ಭವ್ಯ ಅವ್ರ ಥರನೇ ಇದ್ರಿ ಬಿಡಿ. ನಿಮ್ಮ ಆಸೆ ಅದೇ ಅಲ್ವಾ, ಭವ್ಯ ಅವ್ರ ಥರ ಕಾಣಿಸೋದು. ಹಾಗೆ ಕಾಣಿಸ್ತಾ ಇದ್ದೀರಿ ನೀವು ಇವತ್ತು. ನೀವಿಬ್ರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರಿ ಮಕ್ಕಳು, ಸ್ಪೆಷಲಿ ದಟ್ ಗರ್ಲ್ ನೋ. ಆ್ಯಂಡ್ ದೇ ವರ್ ಡೂಯಿಂಗ್ ಇಟ್ ಆಲ್ ಟುಗೆದರ್. ಸೊ ಯಾರು ನೋಡೋದು ಬಿಡೋದು, ಬಟ್ ಕೊನೆಗೆ ಅವ್ರು ಹೇಳಿದ ಹಾಗೆ ಎಲ್ಲರೂ ಹೃದಯ ಕದ್ದಿದ್ದ ಚೋರ ಇವತ್ತು. ಥ್ಯಾಂಕ್ ಯು ಮ್ಯಾಮ್. ಸಿನಿ ಮಾಸ್ಟರ್, ನಾನು ಆ್ಯಕ್ಚುಲಿ ಎಷ್ಟೋ ಜನ ನೋಡಿರ್ತೀನಿ ಲೈಫ್ನಲ್ಲಿ. ಐ ಹವ್ ಸೀನ್ ಹಿಸ್ ಏಜ್, ಯಂಗರ್ ದೆನ್ ಹಿಮ್, ಓಲ್ಡರ್ ದೆನ್ ಹಿಮ್.
But 4 minutes or 3.5 minutes, that man didn't get tired only. I have never seen that person getting tired. And Sadvin split ಮಾಡಿದ್ರೆ ಇವರು ಸ್ಪ್ಲಿಟ್ ಮಾಡ್ತಿದ್ದಾರೆ. ಸದ್ವಿನ್ ಸಮಸಾಲ್ಟ್ ಮಾಡಿದ್ರೆ ಇವರು ಸಮಸಾಲ್ಟ್ ಮಾಡ್ತಿದ್ದಾರೆ. ಇಟ್ ವಾಸ್ ಅ ಶಾಕ್ ಫಾರ್ ಮೀ ಟು ಸಿ ದಿಸ್ ಪರ್ಫಾರ್ಮೆನ್ಸ್ ಸರ್. ಐ ಆಮ್ ಸೋ ಗಿಫ್ಟೆಡ್ ದಟ್ ಐ ಸಾ ದಿಸ್ ಇನ್ ಲೈವ್. ನಾನು ಹೆಮ್ಮೆ ಅಂತ ಹೇಳ್ತೀನಿ ಸರ್, ಯು ಆರ್ ಮೈ ಬಾಸ್ ಟುಡೇ. ಯು ಆರ್ ಮೈ ಬಾಸ್. ಮ್ಯಾಮ್, your dream will come true one day, ma'am. Don't worry. Thank you so much. I love you guys. And today, this performance was the ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು ಪ್ರೇಮ್ ಸರ್. ಟ್ರ್ಯಾಕ್ ಅಲ್ಲಿ ಓಡ್ತಾ ಇರ್ಬೇಕಾದ್ರೆ ಹಿಂದೆ ಯಾರು ಓಡ್ತಾ ಇದಾರೆ, ಮುಂದೆ ಯಾರು ಓಡ್ತಾ ಇದಾರೆ, ಅಕ್ಕಪಕ್ಕ ಯಾರು ಓಡ್ತಾ ಇದಾರೆ ನೋಡ್ಬಾರ್ದಂತೆ ಸರ್. ಭಗವಂತ ನಮ್ಗೊಂದು ಟ್ರ್ಯಾಕ್ ಕೊಟ್ಟಿದಾನ, ಓಡ್ತಾ ಇರ್ಬೇಕು. ಅದು ಸ್ಮಾಲ್ ಸ್ಕ್ರೀನ್ ಆಗಲಿ, ಬಿಗ್ ಸ್ಕ್ರೀನ್ ಆಗಲಿ, ಸ್ಟೇಜ್ ಆಗಲಿ, ರೋಡಲ್ಲಿ ಮಾಡೋ ಬೀದಿ ನಾಟಕ ಆಗಲಿ, ನಮ್ಮ ಟ್ರ್ಯಾಕಲ್ಲಿ ನಾವು ಓಡ್ತಾ ಇರಬೇಕು ಸರ್. ಅದಕ್ಕೆ ಎಕ್ಸಾಂಪಲ್ ನೋಡಿ ಸರ್, ಇಲ್ಲಿ ಕೂತಿದ್ದಾರೆ. ಸೊ ಇನ್ನೊಂದು ಎಕ್ಸಾಂಪಲ್ ನೀವು ಆಗಬೇಕು ಸರ್, ಅದು ನಮ್ಮ ಆಸೆ. ದೇವ್ರು ಖಂಡಿತ ನಿಮ್ಗೆ ಒಳ್ಳೇದು ಮಾಡ್ತಾನೆ. ನೀವು ಯಾವಾಗಲೂ ಹೇಳ್ತಾ ಇರ್ತೀರಾ ಹಸಿವು ಅನ್ನೋದಿದೆ ನನಗೆ ಅಂತ. ಆ ಹಸಿವು ಇವತ್ತು ನಿಮಗೆ ಆ ಯಂಗ್ಸ್ಟರ್ ಜೊತೆನಲ್ಲಿ ಅವ್ರು ಏನೇನು ಮಾಡಿದ್ರು ಅದಕ್ಕೆ ನೀವು ಕಾಂಪೀಟ್ ಮಾಡೋ ರೇಂಜ್ಗೆ ಇದು ಮಾಡಿದ್ದೀರಾ ಸರ್. ಆ ಎನರ್ಜಿ, ಹಸಿವು ಭಗವಂತ ನಿಮ್ಗೆ ಸದಾಕಾಲ ಹೀಗೆ ಇಟ್ಟಿರಲಿ. ನಾವೆಲ್ಲರೂ ಪ್ರೇ ಮಾಡ್ತೀವಿ ZTV ವೇದಿಕೆ ಮುಖಾಂತರ ನಿಮ್ಗೊಂದು ಗೋಲ್ಡನ್ ಡೇ ಆದಷ್ಟು ಬೇಗ ಬಂದೇ ಬರಲಿ ಅಂತ ಸರ್. ಫ್ಯಾಂಟಾಸ್ಟಿಕ್ ಸರ್. ಥ್ಯಾಂಕ್ ಯು ಪ್ರೇಮ್ ಅವರೇ, ಥ್ಯಾಂಕ್ ಯು. ಇವತ್ತಿನ ಈ ಕ್ಷಣ ಮೋಸ್ಟ್ಲಿ ನನ್ನ ಹಿಂದೆ ಎಂದು ನಾನು ಕಂಡಿಲ್ಲ, ಮುಂದೆ ಕಾಣ್ತೀನೋ ಕಾಣಲ್ಲ ಗೊತ್ತಿಲ್ಲ. ಯಾಕಂದ್ರೆ 40ನೇ ವರ್ಷ ಚಿತ್ರರಂಗಕ್ಕೆ ಬಂದು ಏನೆಲ್ಲ ನಮ್ಮ ಶಿವಣ್ಣ ಹೇಳಿದ್ರು, ಈಸ್ ಅ ಫೈಟರ್ ಅಂತ. ನೋ ಡೌಟ್ ಐ ಆಮ್ ಎ ಫೈಟರ್. ಇವತ್ತಿಗೂ ನನಗೆ ಅದಿದೆ. ಇನ್ನೂ ಏನೋ ಗೊತ್ತಿಲ್ಲ, ಏನೋ ಒಂದು ಗೋಲ್ ನನಗೆ ನಿನ್ನೆ ಮುಖ್ಯಮಂತ್ರಿ ಚಂದ್ರು ಅಂದು, ಅಭಿಜಿತ್ ನೀನು ಏನೋ ಆಗಬೇಕಾಗಿತ್ತು. ಅದೇ ಕರೆಕ್ಟ್, ಅದೇನು ಆಗಬೇಕಾಗಿತ್ತು ಅದು ನನಗೂ ಅನ್ನಿಸ್ತು, ಗೊತ್ತಿಲ್ಲ ಏನೋ ಅದಾಗ್ತಾ ಇಲ್ಲ, ಹೋಗ್ತಾ ಇಲ್ಲ. ಆ ಒಂದು ದಾರಿನಲ್ಲಿ ಆ ಬ್ಯಾಗ್ ತಗೊಳ್ಕೊಂಡು ಇನ್ನೂ ಹೋಗ್ತಾ ಇದ್ದೀನಿ ನಾನು. ಗೊತ್ತಿಲ್ಲ ಅದೆಲ್ಲ ದೇವ್ರ ದಯ ಏನು ಅಂತ ಮುಂದಿನ ಗೊತ್ತಿಲ್ಲ. ಇವತ್ತಿನ ಮಟ್ಟಿಗೆ ಮಾತಾಡ್ತಾರೆ. ಶಿವಣ್ಣ, ನೀವೇನು ನನ್ನ ಪಕ್ಕದಲ್ಲಿ ಬಂದು ಒಂದು ಮಾತು ಹೇಳಿದ್ರಲ್ಲ, ಇದು ನಮಗೆ ಟಾನಿಕ್. ಇದು ನಾವು ಮತ್ತೆ ಉಸಿರು ತಗೊಳ್ಳೋದಕ್ಕೆ ನೀವು ಕೊಟ್ಟಂಥ ಒಂದು ಉಸಿರು ಅಂತ ಹೇಳ್ಬೋದು. ಗ್ರೇಟ್. ನಿಜವಾಗಿಯೂ ನೀವು ಚೆನ್ನಾಗಿರ್ಬೇಕು, ನೀವು ಚೆನ್ನಾಗಿರ್ಬೇಕು, ನೀವು ಇಷ್ಟೇ ನಮ್ಮ ಇದು. ಅವರು ಆಮೇಲೆ ಅಣ್ಣ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡ್ಬೇಕಾದ್ರೆ ಅವ್ರ ಜೊತೆ ಭಯ, ಅವ್ರು ಹೇಳ್ಕೊಟ್ರು ನಮಗೆ, ಅಭಿಜಿತ್ ಜೀವನದಲ್ಲಿ ನೀವೇನೋ ಸಾಧನೆ ಮಾಡ್ಬೇಕಾದ್ರೆ ಭಯ ಇರ್ಬೇಕು ನಿಮಗೆ. ಯಾವಾಗ ಯಾವ ಮನುಷ್ಯನಿಗೆ ಭಯ ಇರುತ್ತೆ ಅವನು ಸಾಧಿಸ್ತಾ ಹೋಗ್ತಾನೆ. ಯಾವತ್ತೂ ನೀವೇನು ಮಾಡಿದ್ರಿ ಅಂತ ಯಾವತ್ತೂ ಅನ್ಕೋಬೇಡಿ. ನನ್ನ ಮಾತು ಕೇಳಿ, ಯಾವತ್ತು ನೀವೇನು ಮಾಡ್ತಿರಲ್ಲ, ಯಾವಾಗಲೂ ಕ್ಯಾಮ್ರಾ ಮುಂದೆ ಯಾರಾದ್ರೂ ಈ ಥರ ಕೂತ್ಕೊಂಡಾಗ ನಿಮ್ದು ಏನು ಅಂತ ಪ್ರೂವ್ ಮಾಡಬೇಕು. ಹಿಂದೆ ನೀವು ಮಗು ಥರನೇ ಇರಬೇಕು. ನಿಮ್ಮ ಏನಿದ್ರು ಬಾಲ್ ಬಂದಾಗ ಸಿಕ್ಸ್ ಹೊಡ್ಬಿಡ್ಬೇಕು. ಅವ್ರು ಹೇಳ್ಕೊಟ್ಟಿದ್ದು ಯಾವ ರೀತಿ ಊಟ ಮಾಡಬೇಕು, ಯಾವ ರೀತಿ ದೇಹನ ಇಟ್ಕೋಬೇಕು, ಶಕ್ತಿ ಎಲ್ಲ ಅದು ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಜೀವನ ಚೈತ್ರದಲ್ಲಿ ಅವರು ನನಗೆ ಮಾಡಿದ ಪಾಠ. ನಾವು ಅದನ್ನು ಅಷ್ಟೇ ಸಿನ್ಸಿಯರಾಗಿ ನಾನು ಅದನ್ನು ಫಾಲೋ ಮಾಡ್ತಾ ಬಂದಿದ್ದೀನಿ. ಏನಿವೆ ಆ್ಯಕ್ಚುಲಿ ನೀವು ಹೇಳಿದಾಗೆ ಇವತ್ತು ದಿನ ಮಾತ್ರ ನಮ್ಮ ಸಂಸಾರ ಹೀಗೆ ಇವತ್ತಿನ ದಿನಕ್ಕೆ ಇಲ್ಲಿ ಎಲ್ಲರಿಗೂ ನಾವು ಜನ್ಮಪೂರ್ತಿ ಚಿರಋಣಿಗಳಾಗ್ತೀವಿ. ಎಲ್ಲ ಹೇಳಿದ್ರಲ್ಲ ಶಿವಣ್ಣ, ಶಿವ ಏನಿಲ್ಲಮ್ಮ, ಶಿವ ಪುಣ್ಯ ಮಾಡಿದ. ಯಾಕಂದ್ರೆ ನೋಡಿ, ಇಲ್ಲಿರೋ ಎಲ್ಲಾರ ಜೊತೆಲೂ ನಾನು ಅಸೋಸಿಯೇಟ್ ಆಗಿದ್ದೀನಿ, ಅಲ್ಲಿರೋ ಜೊತೆಲೂ ಅಸೋಸಿಯೇಟ್ ಆಗಿದ್ದೀನಿ. ನಾನ್ ಪುಣ್ಯ ಮಾಡಿರ್ಬೇಕಲ್ವಾ, ಅವ್ರು ಪುಣ್ಯ ಮಾಡಿದ್ರು, ನಮ್ಮ ಪುಣ್ಯನೂ ಇದೆ. ನಾವು ಪುಣ್ಯ ಮಾಡಿದ್ದು ಎಲ್ಲಾರ ಜೊತೆಲಿ ಓಡಾಡ್ತಿದೀವಲ್ಲ. ಇಲ್ಲ ಒಬ್ಬನಿಗೆ ಪ್ರೇಮ್ ಆಗ್ಬಿಡ್ತೀವಿ. ಇಲ್ಲ, ನೀವು ಎಲ್ಲಾರ ಜೊತೆಲಿ ಓಡಾಡು ಅಂತ ಹೇಳ್ತಿದ್ದಾರೆ ಇವ್ರೆ. ಪ್ರೇಮ್ ಒಂದು ಒಳ್ಳೆ ಮಾತು ಹೇಳಿದ್ರು, ಸ್ಟೇಜ್ ಆಗ್ಲಿ, ಸ್ಮಾಲ್ ಸ್ಕ್ರೀನ್ ಆಗ್ಲಿ, ದೊಡ್ಡ ಸ್ಕ್ರೀನ್ ಆಗ್ಲಿ, ರೋಡ್ ಆಗ್ಲಿ. ಎಸ್, ನಾ ರೋಡ್ಲು ಡ್ಯಾನ್ಸ್ ಆಡ್ತೀನಿ. ಯಾರ ಮದುವೆಗೆ ಹೋಗಿ ಸಹ ಒಂದ್ 2 ಸ್ಟೆಪ್ ಹಾಕಂದ್ರೆ ಆಡ್ತೀನಿ. ಸಂತೋಷ, ಅವ್ರ ಸಂತೋಷ ಆಯ್ತು, ನಮ್ಮ ಸಂತೋಷ ಅಷ್ಟೇ ತಾನೆ. ಏನ್ ಕಳ್ಕೊತೀವಿ? ಅಷ್ಟೇ. ಶಿವಣ್ಣ ಹೇಳಿದ್ರಲ್ಲ, ಆ ವೇದಿಕೆನ ಆ ಕ್ಷಣ ಯೂಸ್ ಮಾಡ್ಕೊಂಡು ಅದನ್ನ ನೋಡಿ ಇನ್ನೊಬ್ರಿಗೆ ಸಂತೋಷ ಆಗೋದಾದ್ರೆ, ಇನ್ನೊಬ್ರಿಗೆ ಸಂತೋಷ ಕೊಡೋದಾದ್ರೆ ವೈ ನಾಟ್ ಅಂತ ಹೇಳಿ. ಶಿವಣ್ಣ, ಇವತ್ತು ನೀವು ಇಲ್ಲಿ ಬಂದು ಅವ್ರನ್ನ ಅಪ್ಕೊಂಡಾಗ ಬಂದಂತಹ ಒಂದು ಕ್ಷಣ ಇದೆಯಲ್ಲ, ನಮ್ಮ ಅಭಿಮಾನಿಗಳಾಗಿ ಒಂದು ಆಸೆ ಇದೆ, ನೀವಿದ್ದೀರಾ, ಅಭಿಜಿತ್ ಸರ್ ಇದ್ದಾರೆ, ಈ ಜೋಡಿ ನಮ್ಗೋಸ್ಕರ ಒಂದೆರಡು ಹೆಜ್ಜೆ ಹಾಕ್ಬೇಕು ಒಟ್ಟಿಗೆ ಅನ್ನೋದೇ ನಮ್ಮ ಆಸೆ. ಪ್ಲೀಸ್.
ಅಣ್ಣ ಒಂಚೂರು ಇದಕ್ಕೆ ಓದಿ ಅಣ್ಣ ಓದಿ ಇದು ಓದಿ ಲಾಕ್ ಮಾಡ್ಕೊಂಡ್ಬಿಟ್ಟಿದೀವಿ ಶಿವಣ್ಣ ಎಲ್ಲ ನಾವೀಗ ಬಾಟಲ್ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ಟಿದೀವಿ ಶಿವಣ್ಣಗೆ ಅಣ್ಣ ನನ್ನ ಉಸಿರು. ಥ್ಯಾಂಕ್ ಯು ನಿಜವಾಗ್ಲೂ ಜೀವಂತ ಸಂಬಂಧಗಳು ಅಂತ ಹೇಳ್ಬೋದು ಇದನ್ನ. ಅಭಿಜಿತ್ ಸರ್, ಕಲಾವಿದರ ಸಾರ್ಥಕತೆ ಅಂದ್ರೆ ಇದೆ ಸರ್. ನಿಜವಾಗ್ಲೂ ನಿಮ್ಮ ವ್ಯಕ್ತಿತ್ವನ್ನ ನಾವು ಮನಸ್ಸು ತುಂಬಿ ಅನುಭವಿಸ್ತಾನೆ ಬಂದಿದೀವಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್.